ಇದೀಗ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಸಚಿವರು ಶ್ರೀ ಮಧು ಬಂಗಾರಪ್ಪನವರು. ಚಪ್ಪಾಳೆ ಮುಖೇನ ವೇದಿಕೆಗೆ ಸ್ವಾಗತ. ಹಾಗೆ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಹಾಗೆ ಕೌನ್ಸಿಲ್ ಕಮಿಟಿ ಚೇರ್ಮನ್ ಆದಂಥ ಶ್ರೀ ಪುಟ್ಟಣ್ಣ ಅವರು ಕೂಡ ವೇದಿಕೆಗೆ ಆಗಮಿಸಿದರೆ ಚಪ್ಪಾಳೆ ಮುಖೇನ ಸ್ವಾಗತವನ್ನು ಕೋರೋಣ. ಹಾಗೆ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಶ್ರೀ ಡಿ ಶ್ರೀನಿವಾಸ್ ಅವರು ವೇದಿಕೆಯಲ್ಲಿ ಜಾಯಿನ್ ಆಗ್ತಾರೆ, ಅವರು ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಚಂದ್ರಶೇಖರ್ ನುಗ್ಲೀಮ್, ಪ್ರೆಸಿಡೆಂಟ್ ಗವರ್ನಮೆಂಟ್ ಪ್ರೈಮರಿ ಟೀಚರ್ಸ್ ಅಸೋಸಿಯೇಷನ್ ಕರ್ನಾಟಕ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಮೀಸಾ ಪ್ರೆಸಿಡೆಂಟ್ ಅಂತ ಡಾಕ್ಟರ್ ಶ್ರೀನಿವಾಸನ್ ಅವರು ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಈ ವೇದಿಕೆಯಲ್ಲಿ ನಮ್ಮ ಕರೆಗೆ ಹೋಗಟ್ಟು ಮಾನ್ಯ ಶಿಕ್ಷಣ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇನೆ. ಮುಖ್ಯವಾಗಿ ನಮ್ಮ ಶಿಕ್ಷಣ ಮಂತ್ರಿಗಳಾದ ಶ್ರೀಯುತ ಮಧು ಬಂಗಾರಪ್ಪ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರ ಜೊತೆ ನಮ್ಮ ಬೆನ್ನೆಲುಬಾಗಿ ಹತ್ತತ್ರ 2 ದಶಕದಿಂದ ನಮ್ಮ ಗೌರವ ಅಧ್ಯಕ್ಷರು ಪುಟ್ಟಣ್ಣವರಿದ್ದಾರೆ, ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಕಾರ್ಯಾಧ್ಯಕ್ಷರಾದಂಥ ಭಾರತೀಯ ಶಿಕ್ಷಾ ಬೋರ್ಡಿನ ಡಾಕ್ಟರ್ NP ಸಿಂಗ್ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸಂಘಟನೆಯ ಪರವಾಗಿ ಹೂಗುಚ್ಛ ಕೊಡೋದ್ರ ಮುಖಾಂತರ ಸ್ವಾಗತವನ್ನ ಕೊಡ್ತೀನಿ. शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಿರುವಂಥದ್ದು ಬ್ರೈನಥಾನ್. ಇದೀಗ ಮಾನ್ಯ ಸಚಿವರಂತ ಶ್ರೀ ಮಧು ಬಂಗಾರಪ್ಪನವರ ಅಮೃತ ಹಸ್ತದಿಂದ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ನಮ್ಮ ಕೌನ್ಸಿಲ್ ಕಮಿಟಿಯ ಚೇರ್ಮನ್ ಹಾಗೂ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಶ್ರೀ ಪುಟ್ಟಣ್ಣ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಾವು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ವಿ. ಸನ್ಮಾನ್ಯ ಮಧು ಬಂಗಾರಪ್ಪನವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಇಲಾಖೆ ಅರ್ಥ ಆಗಿರಲಿಲ್ಲ. ಈ ದೊಡ್ಡ ಇಲಾಖೆ ಇಡೀ ರಾಜ್ಯದಲ್ಲಿ ಇದೇ 50% ಆದ್ರೆ ಮಿಕ್ಕಿದ ಎಲ್ಲ ಸೇರಿ 50% ಇರ್ಬೋದೇನೋ, ಬಹುದೊಡ್ಡ ಇಲಾಖೆ. ಅವ್ರಗಳಿಗೂ ಕೂಡ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಹತ್ತತ್ರ 1 ವರ್ಷ ಆಯ್ತೇನೋ. ಈಗೆಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂತ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮಧು ಬಂಗಾರಪ್ಪನವರು ಕೆಲಸವನ್ನು ಮಾಡ್ತಾವ್ರೆ. ನಾನು ಮಧು ಬಂಗಾರಪ್ಪನವ್ರು ಮೊನ್ನೆ ಒಂದ್ಸಲ ಹೇಳಿದೆ, ನಾನು ಯಾವ ಶಿಕ್ಷಣ ಸಚಿವರು ಕೂಡ ಗಾರ್ಲೆಂಡ್ ಮಾಡಿದವನಲ್ಲ, ಹೂನಾರನು ಆಗ್ತಾನಲ್ಲ, ಶಾಲು ಓದಿಸ್ತವನಲ್ಲ. ನಾನು 2007 ಎಲೆಕ್ಟ್ ಆದಾಗಿಂದ ಕೂಡ ಬರೀ ಜಗಳನೆ, ಯಾವತ್ತೂ ಜಗಳನೆ. ಇವ್ರು ತಾವು ಮೊದಲು ಆಡ್ದೋ. ಆಮೇಲೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಹಾಕೊಂಡು ಮಾಡ್ತಾವ್ರೆ, ಇವರಲ್ಲಿ ಬಹಳಷ್ಟು ಸಮಸ್ಯೆಗಳು ಬಗೆಹರಿತಾ ಇದ್ದಾವೆ. ಈಗ ತಾನೇ ನಮ್ಮ RRಗೆ ಸಂಬಂಧಪಟ್ಟಂಗೆ ಸಹಿ ಮಾಡವ್ರೆ. ಹೊಸದಾಗಿ ರಿಲ್ಯಾಕ್ಸೇಷನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರು, ತುಂಬಾ ಹಿಂದೆನೆ ತಗೊಂಡಿದ್ರು. ಅದಕ್ಕೆ ಬೇರೆ ಬೇರೆ ಕಾರಣ, ಒಂದ್ ಕಡೆ ಕೋರ್ಟ್ಗಳು, ಇನ್ನೊಂದ್ ಕಡೆ ಈ ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ, ಅದು ಇದು ಅಂತೇಳಿ ಇವನ್ನೆಲ್ಲನ ಬಿಡಿಸ್ಲಿಕ್ಕೆ ಏನೇನು ಮಾನ್ಯತೆ ಕೊಡುವಂತ
ನಿಟ್ಟಿನಲ್ಲಿ ಸಮಸ್ಯೆಗಳಿವೆ, ಅದನ್ನ ಬಗೆಹರಿಸ್ಬೇಕು ಅಂತೇಳಿ ಈಗ ರಿಲ್ಯಾಕ್ಸ್ ಮಾಡಿರೋದು ಅವ್ರು ಮಾಡಿರೋದಲ್ದೇನೆ ಇನ್ನೂ ಏನಾದರೂ ರಿಲ್ಯಾಕ್ಸ್ ಮಾಡಬೇಕು ಅಂದ್ರೆ ಮಾಡೋಣ ಅಂತೇಳಿ ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಸದನ ಸಮಿತಿಯನ್ನು ಕೂಡ ಮಾಡಿಸಿದ್ದಾರೆ. ಬಡವರ ಪಾಲಿಗೆ ಬಂಗಾರಪ್ಪನವ್ರನ್ನ ಯಾಕೆ ನೆನ್ಸ್ಕೊತಾರೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಗ್ರಾಮೀಣ ಕೃಪಾಂಕದಿಂದ ಹಿಡಿದು ಬಹಳಷ್ಟು ಬಡವರ ಪರವಾದಂತ ತೀರ್ಮಾನ ತೆಗೆದುಕೊಂಡದ್ರಿಂದನೇ ಬಂಗಾರಪ್ಪನವ್ರು ಈಗಲೂ ಕೂಡ ಅವ್ರ ಹೆಸರನ್ನ ಜ್ಞಾಪಕ ಮಾಡ್ಕೊಳ್ಳೋದು ನಾವೆಲ್ಲರೂ. ಅದಕ್ಕೆ ಮುಂದುವರಿದ ಭಾಗವಾಗಿ ನಮ್ಮ ಇಲಾಖೆಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ICSE CBSEಗೆ 33 ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ತಾ ಇದ್ರು ನಮ್ಮ ಮಕ್ಕಳುಗಳು, ಅಂದ್ರೆ ಶ್ರೀಮಂತರ ಮಕ್ಕಳುಗಳು. ಯಾರು ICSE CBSE ಓದ್ತಾರೆ ಅವರೆಲ್ಲ 33% ತಗೊಂಡ್ರೆ ಪಾಸು. ಆದ್ರೆ ಬಡವರು ಓದುವಂತ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನ ಶಾಲೆ ಇರ್ಬೋದು, ಸ್ಟೇಟ್ ಬೋರ್ಡ್ ಇರ್ಬೋದು, ಅವ್ರಿಗೆ ಮಾತ್ರ 35%. ನಮ್ ಚಂದ್ರಶೇಖರ್ ನುಗ್ಲಿ ನಗ್ತಾವ್ ನಂಗಂದ್ರೆ, ಯಾಕೆಂದ್ರೆ ಅವನಿಗೂ ಖುಷಿ. ಯಾಕೆ ಅಂತಂದ್ರೆ ಮಧು ಬಂಗಾರಪ್ಪನವ್ರು ಮಾಡಿರೋದ್ರಲ್ಲಿ ನಮ್ಮ ಒತ್ತಾಯ ಹೋರಾಟ ಏನೇ ಇದ್ರು ನಮ್ಮ ಕ್ಯಾಂಪ್ಸ್ದು ಇದನ್ನ ಮನಗಂಡು ಮಾಡಿದ್ರು. ಏನು ಅಂದ್ರೆ ಈ SLC ನಲ್ಲಿ ಫೇಲ್ ಆಗಿ ಶಾಲೆಯಿಂದನೇ ಅಂದ್ರೆ ಶಿಕ್ಷಣದಿಂದನೇ ಹೊರಗಡೆ ಉಳಿದು ಬಿಡ್ತಾ ಇದ್ರು. ಇವತ್ತು ಅವ್ರೆಲ್ಲರೂ ಕೂಡ PUC ಸೇರ್ತಾರೆ, ಡಿಗ್ರಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಬಡವರ ಮಕ್ಕಳ ಜೀವನ ಹಾಳಾಗಬಾರ್ದು ಅಂತೇಳಿ ಈಕ್ವಲೆಂಟ್ ಆಗಿ ICSE CBSE ಬೋರ್ಡ್ಗೆ ಈಕ್ವಲೆಂಟ್ ಮಾಡಿದ್ರು. ಆದ್ರೆ ಮಧು ಬಂಗಾರಪ್ಪನವರು 3 ಎಕ್ಸಾಮ್ ಮಾಡಿದ್ರು SLCಗೆ. ಅದಕ್ಕಿಂತನೂ ಕೂಡ ಒಳ್ಳೆಯ ಡಿಸಿಷನ್ ಯಾವ್ದಪ್ಪ ಅಂತಂದ್ರೆ, ನೀವು CBSE ICSEಗೆ ಈಕ್ವಲೆಂಟ್ ಮಾಡಿದ್ರಲ್ಲ, ಅದು ಒಳ್ಳೆಯ ನಿರ್ಧಾರ. ಯಾರೋ 4 ಜನ ಮಾತಾಡ್ಬೋದು, ಮಧು ಬಂಗಾರಪ್ಪನವರು ನಾವು ಯಾರಿಗೂ ಹೇಳೋದಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀವಿ. ದೊಡ್ಡ ಆಂದೋಲನ ಮಾಡಿದ್ರು ಸರಿನೇ, ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿದ್ದೀನಿ ನಾನು. 2006ರಲ್ಲಿ 1 ಲಕ್ಷ ಜನ ಟೀಚರ್ಸ್ ಸೇರಿಸಿದ ಸರ್. 1 ಲಕ್ಷ ಜನ ಟೀಚರ್ಸ್ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಿಂದ ಶಿಕ್ಷಕ ಕರೆಸಿದ್ದೆ ನಾನು, ಇದೇ ಅರಮನೆ ಮೈದಾನದಲ್ಲಿ. ನಮ್ದೊಂದು ಸ್ವಲ್ಪ ಒತ್ತಡ ಇರ್ಬೋದು, ನಿಮಗೆ ಮನವಿ ಇರ್ಬೋದು, ಆದ್ರೆ ಈ ಸಮಸ್ಯೆನ ಬಗೆಹರಿಸ್ಬೇಕು ಮನಗಂಡು ಮಾಡಿದ್ರಲ್ಲ, ಅದಕ್ಕೆ ನಮ್ಮ ಕ್ಯಾಂಪ್ಸ್ ವತಿಯಿಂದ ಇಡೀ ರಾಜ್ಯದ ಯಾವ ಶಾಲೆಯಿಂದ ಹೊರಗುಳಿತಾ ಇದ್ದ ಮಕ್ಕಳ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು. ಶಿಕ್ಷಣ ಇಲಾಖೆ ಅನಗತ್ಯವಾಗಿ ಬೇರೆ ಇಲಾಖೆಗೆ ಇವರು ಕೊಂಡಿನ ಇವರಾಗಿದ್ದೀವರೇ ಮಾಡ್ತಾರೆ, ಅದನ್ನ ಮಾಡ್ಕೊಡುದು. ಕನ್ವರ್ಷನ್ ತಾವೆಲ್ಲರೂ ಕೂಡ ಕನ್ವರ್ಷನ್ ಬೇಕಾಗಿರ್ಲಿಲ್ಲ, ಕನ್ವರ್ಷನ್ ಕೇಳಿದ್ರೆ ನಮ್ಮ ಇಲಾಖೆಯವರು. ಮತ್ತೆ ಮನವಿ, ಸುಮಾರು 50% ಮಕ್ಕಳುಗಳಿಗೆ ಸರ್ಕಾರ ಏನು ವಿದ್ಯೆನ ಕೊಡ್ತಾ ಇದೆಯೋ ಇನ್ನು 50% ಕೊಡ್ತಾ ಇರ್ತಕ್ಕಂಥದ್ದು ಶೇಕಡ ಎಲ್ಲವನ್ನು ಕೂಡ ಖಾಸಗಿ ಆಡಳಿತ ಮಂಡಳಿಗಳು ಮತ್ತೆ ಖಾಸಗಿ ಸಂಸ್ಥೆಗಳು. ಇವರು ಹೋಗ್ಬೇಕಾಗಿರೋದು ಏಡೆಡ್ ಶಾಲೆನಲ್ಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಏನ್ ನ್ಯೂನತೆಗಳಿದೆ ಅಲ್ಲಿ ಸರಿಪಡಿಸಿ ಅಲ್ಲಿ ರಿಸಲ್ಟ್ ಅನ್ನ ಮೇಲೆತ್ತುವಂತ ಕೆಲಸ ಮಾಡಬೇಕು. ಆದ್ರೆ ದಾಳಿ ಇಡೋದೆಲ್ಲವೂ ಕೂಡ ಪ್ರೈವೇಟ್ ಸ್ಕೂಲ್ಗೆ. ದಯವಿಟ್ಟು ಇದನ್ನ ನೀವು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇನ್ನೂ ದೊಡ್ಡ ಪುಣ್ಯ ಬರ್ತದೆ ನಿಮಗೆ. ಎಲ್ಲ ಶಾಲೆಗಳನ್ನ ರೆಕಗ್ನೈಸೇಷನ್ ವಿಡ್ರಾ ಮಾಡ್ಬಿಟ್ರು, ಎಲ್ಲ ನೀವು ಕನ್ನಡ ತಗೊಂಡು ಇಂಗ್ಲಿಷ್ ಮಾಡ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ನಾವು. ದೊಡ್ಡ ಮಟ್ಟದ ಹೋರಾಟ ಮಾಡಿ ಕನ್ನಡ ಮೀಡಿಯಂ ತಗೊಂಡಿದ್ದಂಥ ಎಲ್ಲ ಶಾಲೆಗಳಿಗೂ ಇಂಗ್ಲಿಷ್ ಮೀಡಿಯಂ ಕೊಡಬೇಕು ಅಂತೇಳಿ ಅವತ್ತು ನಾವು ಅದನ್ನ ಕನ್ವರ್ಷನ್ ಮಾಡಿಸಿದ್ವಿ ನಾವು. ಜ್ಞಾಪಕ ಇದೆಯಾ ನಿಮ್ಗೆ? ಅವತ್ತು ನನ್ನ ಮೇಲೆ ಪುಟ್ಟಣ್ಣ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟವನೇ 100 ಕೋಟಿ ಅನ್ನೋ ರೀತಿಯಲ್ಲಿ. ಪುಟ್ಟಣ್ಣ ಇಂಗ್ಲಿಷ್ ಶಾಲೆಗಳ ಕಂಗ್ಲೀಷ್ ಶಾಲೆಗಳ ವಕ್ತಾರ, ಇವನು ಏಜೆಂಟ್, ಬ್ರೋಕರ್ ಅಂತೆಲ್ಲ ಬರ್ಸಿದ್ರು ಪೇಪರ್ಗಳಲ್ಲಿ. ನಾವೇನ್ ತಲೆ ಕೆಡ್ಸ್ಕೊಂಡಿಲ್ಲ. ನಾನು ಅವತ್ತು ಭಾಷಣ ಮಾಡೋದು ಬೆಳಗಾವಿ ಮದುವೆ ಇನ್ನೊಂದು ಜ್ಞಾಪಕ ಅದ ನನಗೆ. ನಾವು 300 ಜನ ಶಾಸಕರಲ್ಲಿ ಎಷ್ಟು ಜನ ಕನ್ನಡ ಮೀಡಿಯಂ ಸೇರಿಸಿದ್ದೀವಿ, ಎಷ್ಟು ಜನ ಸರ್ಕಾರಿ ಶಾಲೆ ಓದ್ತಾ ಇದ್ದೀವಿ, ದಯವಿಟ್ಟು ಈ ರಾಜ್ಯಕ್ಕೆ ತಿಳಿಸ್ರಪ್ಪ ಅಂತ ಹೇಳಿದೆ ನಾನು. ಮಧು ಬಂಗಾರಪ್ಪನಲ್ಲಿ ಒಂದು ಲೈನ್ ನಾನು ಕೇಳೋದಿಷ್ಟೇ, ಮನವಿ ಮಾಡೋದಿಷ್ಟೇ, ದಯಮಾಡಿ ಫ್ರೀ ಝೋನ್ ಕ್ರಿಯೇಟ್ ಮಾಡಿ, ಫ್ರೀ ಝೋನ್ ಮಾಡಿಕೊಡಿ ಈ ಖಾಸಗಿ ಶಾಲೆಗಳು ನಡಿಲಿಕ್ಕೆ. ಈ ಮಕ್ಕಳ ಹಕ್ಕುಗಳ ಆಯೋಗ ಮೊನ್ನೆ ಸಚಿವರೇ ಮೊನ್ನೆ ಒಂದು ಪಟ್ಟಿ ಬಿಡುಗಡೆ ಮಾಡೋರೆ. ನಿಮ್ಮ RRO ಅಷ್ಟು ಕೇಳ್ತಾ ಇಲ್ಲ ಡಾಕ್ಯುಮೆಂಟ, RRO ಕೇಳ್ತಾ ಇಲ್ಲ ಡಾಕ್ಯುಮೆಂಟ, ವಸೂಲಿಗೆ ಅಷ್ಟು ಪಟ್ಟಿ ಬಿಡುಗಡೆ ಮಾಡೋರು ಶಾಲೆಗಳು. ಅಷ್ಟು ಡಾಕ್ಯುಮೆಂಟ್ ಅವ್ರು ಕೊಡ್ಬೇಕಂತೆ. ಆಮೇಲೆ ಅವರೇ ಹೋಗಿ ವಿಸಿಟ್ ಮಾಡೋದು, ಅವರೇ ಹೋಗೋದು, ಇನ್ಸ್ಪೆಕ್ಷನ್ ಮಾಡ್ತೀನಿ ಅನ್ನೋದು, ಇದನ್ನ ಯಾಕೆ ಮಾಡಲಿಲ್ಲ, ಅದ್ಯಾಕೆ ಮಾಡಲಿಲ್ಲ, ಬಾಗಿಲು ಹಾಕೊಳ್ಳೋದು, ಈ ತರ ಅವ್ಯಾಹತವಾಗಿ ಈ ಶಿಕ್ಷಣ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಮಾಡ್ತಾವ್ರೆ. ಇದೇನಾಗ್ಬಿಡ್ತದೆ ಅಂದ್ರೆ ಯಾರನ್ನು ನೋಡುದು ನಾವು?
ಫೈರ್ನವ್ರು ಬರ್ತಾರೆ, ಬಿಲ್ಡಿಂಗ್ ಸೇಫ್ಟಿ ಅಂತ ಬರ್ತಾರೆ, ಮಕ್ಕಳ ಬರ್ತಾರೆ, ಮಾನವ ಹಕ್ಕುಗಳ ಆಗಿದವ್ರು ಬರ್ತಾರೆ, ಆಮೇಲೆ RTI ಏಜೆಂಟ್ಗಳು ಬರ್ತಾರೆ, DDಗಳು ಬರ್ತಾರೆ, BUಗಳು ಬರ್ತಾರೆ. ಒಬ್ರು ಇಬ್ರಲ್ಲ, ಈ ರೀತಿ ಆಗುತ್ತೆ. ದಯಮಾಡಿ ನೀವು ಸಮರ್ಥರಿದ್ದೀರಿ. ನಿಮ್ಗೆಲ್ಲ ಗೊತ್ತಾಗಿದೆ, ಈಗ ಇಲಾಖೆದು ಪ್ರಾಬ್ಲಮ್ಸ್ ಗೊತ್ತಾಗಿದೆ. ಬೇರೆ ಇಲಾಖೆಗಳ ಹಸ್ತಕ್ಷೇಪವನ್ನ ಆದಷ್ಟು ಕೂಡ ಕಡಿಮೆ ಮಾಡ್ಬೇಕು ನೀವು. ಮಧು ಬಂಗಾರಪ್ಪನವರು ನಾನು ನೋಡಿದ ಪ್ರಕಾರ ತುಂಬಾ ಪ್ರಾಕ್ಟಿಕಲ್. ಒಂದ್ ಸ್ವಲ್ಪ ಮುಂಗೋಪ ಇತ್ತು ಮೊದಲು. ಈ ಇಲಾಖೆ ತಗೊಂಡ್ಮೇಲೆ ಅವ್ರಿಗೆಲ್ಲವೂ ಕೂಡ ಸಂಪೂರ್ಣವಾಗಿ ಅರಿವು ಬಂದ್ಬಿಟ್ಟಿದೆ. ನೀವು ನೋಡಿರ್ಬೇಕು, ನನ್ನ ಬೆಳಗಾಂ ಒಂದು ಶಾಲೆ ಕರ್ಕೊಂಡೋಗಿದ್ರು. ನನ್ನುವೆ ಬೆಳಗಾಂನಲ್ಲಿ ಒಂದು ಸರ್ಕಾರಿ ಶಾಲೆಗೆ, ಪ್ರೈಮರಿ ಸ್ಕೂಲ್ಗೆ ಹೆಂಗ್ ಅದ್ಭುತವಾಗಿದೆ ಅಂತಂದ್ರೆ ಒಂಥರ ಮಾದರಿ ನಮ್ಮ ಖಾಸಗಿ ಶಾಲೆ ಇದ್ದಂಗಿದೆ. ಸರ್ಕಾರಿ ಶಾಲೆ. ಅವರು ಬಹಳಷ್ಟು ಕೆಲಸವನ್ನ, ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸ್ಬೇಕು ಅನ್ನುವಂಥ ಮಾನದಂಡ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ. ಅದಕ್ಕೆ ಕೆಲವರೆಲ್ಲ ಸ್ವಲ್ಪ ಅಪಸ್ವರ ಇದ್ದಿದೆ. ಕೆಲವರು ಏನು ಮಾಡ್ತಾರೆ ಅಂದ್ರೆ ಶಿಕ್ಷಣ ತಜ್ಞರು ಅನ್ನೋ ಹೆಸರಿನಲ್ಲಿ ಎಲ್ಲ ಏನೇನೋ ಮಾಡಕ್ ಹೋಯ್ತಾರೆ ಅವರು. ಅದಕ್ಕೆ ಯಾವುದು ಕೂಡ ದಯಮಾಡಿ ನೀವು, ನನಗೆ ಗೊತ್ತು ನೀವು ಭಯ ಪಡಲ್ಲ ಅಂತ, ಹೆದರಬೇಡಿ ಅಷ್ಟೇ. ಎಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳ್ತಾ, ತಾವೆಲ್ಲರೂ ಕೂಡ ವಿವಿಧ ತಾಲೂಕು ಜಿಲ್ಲೆಗಳಿಂದ ಬಂದಿದ್ದೀರಿ. ನನಗೆ ಗೊತ್ತು ನಿಮ್ಗೆಲ್ಲ ದುಗುಡ ಇದೆ. ಮಾನ್ಯತೆ ನವೀಕರಣದ ನಿಮ್ಮ ತಲೆ ಮೇಲೆ ತೂಗ್ತಾ ಇರೋದು, ಎಲ್ಲರ ಮೈಂಡಲ್ಲೂ ಅದೇ ಇರೋದು, ಎಲ್ಲ ಅನುಭವಿಸ್ತಾ ಇರೋದು. ಅದನ್ನ ಮನಗಂಡೆ ಮಧು ಬಂಗಾರಪ್ಪನವರು ರಿಲ್ಯಾಕ್ಸೇಷನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವೆಲ್ಲರೂ ಕೂಡ ಜೊತೆಯಲ್ಲಿದ್ದು ಅವ್ರಿಗೆ ಶುಭವನ್ನು ಹಾರೈಸೋಣ, ಅವ್ರಿಗೆ ಅಭಿನಂದಿಸೋಣ ಅನ್ನೋ ಮಾತನ್ನು ಹೇಳಿ ತಮ್ಗೆಲ್ಲರೂ ಕೂಡ ಒಂದ್ಸ್ ನನ್ನ ಮಾತು ಮುಗಿಸಿ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಂದ್ರೆ ಈ ಕ್ಷೇತ್ರದಲ್ಲಿ 50% ಪಾಲು ನಮ್ದಿದೆ. ಇವತ್ತು ಸರಿಸುಮಾರು 42ರಿಂದ 45 ಸಾವಿರ ಕೋಟಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರದ ವತಿಯಿಂದ ನಮ್ಮ ಶಿಕ್ಷಣ ಮಂತ್ರಿಗಳು ಇಲ್ಲೇ ಇದ್ದಾರೆ. ಅವರು ಒಂದಷ್ಟು ಪ್ರಗತಿ ಚಿಂತನೆಯೊಂದಿಗೆ ಇವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಾ ಗ್ರಾಮಾಂತರ ಮಟ್ಟದ ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂಥ ಕುಟುಂಬಗಳು ಶಿಕ್ಷಣ ಪಡೆಯೋದರಲ್ಲಿ ಸ್ಪರ್ಧಾತ್ಮಕ ಯುಗಕ್ಕೆ ಅವರನ್ನು ಒಡ್ಡೋ ನಿಟ್ಟಿನಲ್ಲಿ ಒಂದು ಬದಲಾವಣೆಗಳನ್ನು ತರ್ತಿದ್ದಾರೆ. ಅದಕ್ಕೆ ಖಂಡಿತ ನನ್ನ ಶ್ಲಾಘನೆ ಇದೆ. ನಮ್ಮ ಟ್ರಸ್ಟಲ್ಲಿ ಸಮಸ್ಯೆ ಆದರೆ ನಾವು ಎಷ್ಟೇ ಬಂಡವಾಳ ಹಾಕಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿದ್ರು ಸಹ ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಆಡಳಿತಾಧಿಕಾರಿಗಳನ್ನು ಸರ್ಕಾರನೇ ನೇಮಕ ಮಾಡಿಬಿಡುತ್ತೆ, ಹೌದಲ್ವಾ? ಆ ಸಂದರ್ಭದಲ್ಲಿ ನಮ್ಮ ಟ್ರಸ್ಟು ಅಥವಾ ಟ್ರಸ್ಟ್ ಮ್ಯಾನೇಜ್ಮೆಂಟ್ಗೆ ಯಾವುದೇ ಹೊಣೆಗಾರಿಕೆ ಇರಲ್ಲ. ವಿ ಆರ್ ಅವೇ ಫ್ರಮ್ ದಿ ಟ್ರಸ್ಟ್. ಶಿಕ್ಷಣ ಸಚಿವರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ 65 ವಿಷಯಗಳನ್ನು ಏನು ಹೇಳಿದ್ರು ಅದನ್ನು ಸಡ್ಲೀಕರಿಸಿ 25ಕ್ಕೆ ಬಂದಿತ್ತು. ಈಗ ಸದನ ಸಮಿತಿಯನ್ನು ಮಾಡಿ ಪುಟ್ಟಣ್ಣವರ ನೇತೃತ್ವದಲ್ಲಿ ನಾನು ಇದ್ದೇನೆ. ನಾವು 9 ಜನ ಕೂತು ಕಾರ್ಯದರ್ಶಿಗಳು ತುಂಬ ಪೂರಕವಾಗಿ ನಮಗೆ ರಶ್ಮಿ ಮಹೇಶ್ ಮೇಡಮ್ ಅವರು ಮತ್ತು ನಮ್ಮ ಕಿಶೋರ್ ಅವರು ಸಾಕಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇವತ್ತು ಸರಿಸುಮಾರು 24 ಅಂಶಗಳಿಗೆ ಇಳಿಸಿ ಅದರಲ್ಲಿ ಸಹ 8 ಅಂಶಗಳನ್ನು ಮಾತ್ರ ಮ್ಯಾನೇಜ್ಮೆಂಟ್ಸ್ ಕೊಡುವಂಥದ್ದು, ಇನ್ನು ಮಿಕ್ಕಿದ್ದೆಲ್ಲ ಸ್ಟ್ಯಾಟ್ಸಲ್ಲೇ ತಗೊಳ್ಳುವಂಥದ್ದನ್ನ ಅನ್ನೋದನ್ನ ಈಗ ಆಲ್ಮೋಸ್ಟ್ ಒಂದು ಘಟ್ಟಕ್ಕೆ ತಂದು ಇಳಿಸಿದ್ದಾರೆ. ಅದರಲ್ಲಿ ಸ್ಟ್ಯಾಟ್ಸಲ್ಲಿ ನಾವು ಏನೇನು ಕೊಡ್ತಿದ್ದೀವೋ ಅದನ್ನೆಲ್ಲ ಸ್ಟ್ಯಾಟ್ಸ್ ಮುಖಾಂತರನೇ ಇಲಾಖೆಯವರೇ ತಗೊಬೇಕಾಗುತ್ತೆ. ನಮ್ಮ ಟ್ರಸ್ಟ್ ಡೀಡ್ನು ಸಹ ಸಕಾಲ್ ಅಥವಾ ಇದ್ರ ಮುಖಾಂತರನೇ ತಗೊಬೇಕಾಗಿ ಬರುತ್ತೆ. ಈ ಥರ ಸಾಕಷ್ಟು ಸರಳೀಕರಣ ಮಾಡುವಂಥದ್ದಕ್ಕೆ ಒಂದು ಸೂಚನೆಯನ್ನು, ಡೈರೆಕ್ಷನ್ನ ನಮ್ಮ ಶಿಕ್ಷಣ ಸಚಿವರು ಕೊಟ್ಟಿರೋದ್ರಿಂದ ಪುಟ್ಟಣ್ಣನವರ ನೇತೃತ್ವದಲ್ಲಿ ಇವತ್ತು ನಮ್ಮ ಏನು ಮ್ಯಾನೇಜ್ಮೆಂಟ್ಗಳು ನೆಮ್ಮದಿಯಿಂದ ಶಿಕ್ಷಣವನ್ನು ಕೊಡುವಂಥದ್ದಕ್ಕೆ ನಾವು ಏನು ಉದ್ದೇಶ ಇಟ್ಕೊಂಡು ನಮ್ಮ ವಿಷನ್ ಆ್ಯಂಡ್ ಮಿಷನ್, ನಮ್ಮ ಗುರಿ ಏನಿದೆ ಆ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ಯಾವುದೇ ಸರ್ಕಾರದ ವತಿಯಿಂದ ಅಡೆತಡೆಗಳಿಲ್ಲದ ನಿಟ್ಟಿನಲ್ಲಿ ನಾವು ನಡೆಸುವಂಥ ಕಾರ್ಯವ್ಯಾಪ್ತಿಯಲ್ಲಿ ಅವರ ಅಡಚಣೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಒಂದು ಸರ್ಕಾರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದೆ. ಅದಕ್ಕೆ ಖಂಡಿತ ಒಬ್ಬ ಈ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ನಾನು ಸಹ ನನ್ನ ಅನಂತ ಧನ್ಯವಾದಗಳನ್ನು ಶಿಕ್ಷಣ ಸಚಿವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಇದೊಂದೇ ವಿಚಾರವಾಗಿ ಇಲ್ಲಿ ನಾವು ಸೇರಿಲ್ಲ. ಶಿಕ್ಷಣದಲ್ಲಿ ಸಮಗ್ರವಾದ ಬದಲಾವಣೆ ತರುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂಥ ಬದಲಾವಣೆಗಳನ್ನು ನಾವು ಹೇಗೆ ಸರಿಪಡಿಸ್ಕೊಬೇಕು, ಜೊತೆಯಲ್ಲಿ ನಮ್ಮಲ್ಲಿರುವಂಥ ಪಠ್ಯಕ್ರಮಗಳಲ್ಲಿ ಏನು ಬದಲಾವಣೆಗಳನ್ನು ತರಬಹುದು, ತಂದಂಥ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಜೊತೆಯಲ್ಲಿ ICSE ಅಥವಾ CBSE ಸಿಲೆಬಸ್ಸು ಅಥವಾ ಅಂತಾರಾಷ್ಟ್ರೀಯ IB ಸಿಲೆಬಸ್ ಅವ್ರು ಈಗ ಆಲ್ರೆಡಿ ಕರ್ನಾಟಕಕ್ಕೆ ಸಾಕಷ್ಟು ದಾಳಿ ಆಗ್ತಾ ಇದೆ ಅಂತೆಲ್ಲ ತಾವೆಲ್ಲ ನೋಡಿರ್ತೀರ. ಇಂಟರ್ನ್ಯಾಷನಲ್ ಸ್ಕೂಲ್ಸು
ಹೊರದೇಶಗಳು ಹೊರ ರಾಷ್ಟ್ರಗಳಿಂದ ಬಂದು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭನೂ ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಳಿವು ಉಳಿವಿಗೋಸ್ಕರವಾಗಿ ನಾವು ಹೋರಾಟ ಮಾಡ್ಬೇಕಂದ್ರೆ ಅವ್ರ ಜೊತೆಯಲ್ಲಿ ಸ್ಪರ್ಧೆ ಹೊಡೆದಂಥ ದಿನಗಳು ನಮ್ಮ ಮುಂದೆ ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತವೆ. ಆ ನಿಟ್ಟಿನಲ್ಲಿ ನಾವು ಉಳಿಬೇಕಾದ್ರೆ ನಮ್ಮಲ್ಲಿ ಎಕ್ಸಲೆನ್ಸಿ ಇದ್ದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪೂರಕವಾಗಿರತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಉಳಿವಿಗೆ ನಮ್ಮ ಹೋರಾಟ ಸದಾ ಇರುತ್ತೆ. ನಿಮ್ಮ ಜೊತೆಯಲ್ಲಿ ನಾನಿರ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಕಾಮ್ಸ್ಗೆ ವಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ಆಗ್ತದೆ, ಯಾಕಂದರೆ ಏನಾದ್ರು ಕೆಲಸ ಮಾಡಿ ಒಂದು ಒಳ್ಳೆ ಮಾತನ್ನು ಕೇಳಿದಾಗ ಭಾಳ ಸಂತೋಷ ಆಗ್ತದೆ. ಅದು ತೃಪ್ತಿನೂ ಕೂಡ ಕೊಡ್ತದೆ, ಮತ್ತು ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ಬೇಡಿಕೆಗಳನ್ನು ಇಟ್ಟಾಗ ಹೆಚ್ಚು ಜವಾಬ್ದಾರಿಯನ್ನು ಕೂಡ ಮುಂದೆ ಯಾವ ರೀತಿ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ವಿಶ್ವಾಸವನ್ನು ಕೂಡ ಬರ್ತದೆ ಅಂತ ಹೇಳಿದರೆ ತಪ್ಪಾಗಲಾರ. ಆ ವಿಶ್ವಾಸ ಇವತ್ತು ಈ ವೇದಿಕೆಯಲ್ಲಿ ಕ್ಯಾಂಪ್ಸ್ ಅವರ ಮೂಲಕ ನನಗೆ ಇವತ್ತು ನೀವು ಕೊಟ್ಟಿದ್ದೀರಿ, ಅಭಿನಂದನೆಯನ್ನು ಮಾಡಿದಿರಿ, ಮತ್ತು ಜವಾಬ್ದಾರಿನೂ ಕೂಡ ಇನ್ನು ಮುಂದೆ ಇರತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ತಾವೆಲ್ಲರೂ ಕೊಟ್ಟಿದ್ದೀರಿ. ಅದಕ್ಕೆ ಭಾಳ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು, ಅವರು ಒಂದು ತೀರ್ಮಾನ ಮಾಡಿ, ಯಾಕೆಂದರೆ ಎಲ್ಲ ಫೈನಲ್ ಆದಮೇಲೆ ಯಾರ್ಯಾರು ಮಂತ್ರಿಮಂಡಲದಲ್ಲಿ ಇದ್ದಾರೆ ಅಂತೇಳಿ ಗೊತ್ತಾದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಲಿಸ್ಟ್ ಮಾಡ್ತಾರೆ. ಅದನ್ನು ಹಂಚ್ಕೊಳ್ತಕ್ಕಂಥ ಸಂದರ್ಭದಲ್ಲಿ DCM ಅವರು ಶಿವಕುಮಾರ್ ಅವರು ಇರ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ಅದೇ ರೀತಿ ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲ್ ಅವರು ಇರ್ತಾರೆ. ಮೂರೇ ಜನರು ಇದ್ದಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಬಂದಾಗ, ನನ್ನ ಸರದಿ ಬಂದಾಗ ನನಗೆ ಯಾವುದೋ ಬೇರೆದು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು, ಇಲ್ಲ ಇದು ಭಾಳ ಈಸಿ ಆಗುತ್ತೆ ಮಧುಗೆ, ಅವನಿಗೆ ಸ್ವಲ್ಪ ಕಷ್ಟದ ಇಲಾಖೆ ಕೊಡಬೇಕು, ಅದಕ್ಕೆ ಅವನನ್ನು ಬೇರೆ ಏನಾದ್ರು ಇಲಾಖೆ ಅಂತ ಯಾವುದೋ ಅಂತ ಫಸ್ಟ್ ಹೇಳಲ್ಲ. ಆದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ಇಲ್ಲ ಅವನು 2ನೇ ಸತಿ MLA ಆಗಿರೋದು, ಮತ್ತು ನಾನು ಫಸ್ಟ್ ಟೈಮ್ ಮಿನಿಸ್ಟ್ರು, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಮಿನಿಸ್ಟ್ರೂ ಆಗಿರಲಿಲ್ಲ. ಆದರೆ ಅವನಿಗೆ ಕಷ್ಟ ಕೊಡೋದು ಬೇಡ, ಯಾಕೆ ಸುಮ್ಮನೆ ಬೇಡ, ಅವನಿಗೆ ಒಂದು ಇದು ಸುಲಭವಾಗಿ ಮಾಡ್ಕೊಂಡು ಹೋಗಲಿ, ಆಮೇಲೆ ಮುಂದೆ ನೋಡೋಣ ಅಂಥೇಳಿ. ಇಲ್ಲ ಅವನಿಗೆ ಕಷ್ಟದ ಇಲಾಖೆ, ಅದರಲ್ಲೂ ಶಿಕ್ಷಣ ಇಲಾಖೆ ಕೊಡ್ರಿ, ಯಾಕೆ ಅಂತ ಹೇಳಿದರೆ ಭಾಳ ಕಷ್ಟ, ಅದು ಒಳ್ಳೆ ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಹೇಳಿ ಒಂದು ಮಾತನ್ನು, ವಿಶ್ವಾಸದ ಮಾತನ್ನು ಹೇಳ್ತಾರೆ. ಅಂದರೆ ಅಲ್ಲಿಗೆ 2 ವಿಚಾರ. ಒಂದು, ಇದು ಭಾರಿ ಕಷ್ಟದ ಇಲಾಖೆ, ಯೂಶಲಿ ಕೆಟ್ಟ ಹೆಸರು ಬರ್ತಕ್ಕಂಥ ಇಲಾಖೆ ಅಂತ ಹೇಳಿದರೆ ತಪ್ಪಾಗಲಾರ. ನಮ್ಮ ರಾಜಕಾರಣದೊಳಗೆ ಒಂದಿದೆ, ಏನಂತ ಹೇಳಿದರೆ ಯಾರನ್ನಾರು ರಾಜಕಾರಣದೊಳಗೆ ಹಾಳು ಮಾಡಬೇಕು ಅಂದರೆ ಅವ್ರನ್ನ ಶಿಕ್ಷಣ ಮಂತ್ರಿ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅವರೇ ಹಾಳಾಗ್ಬಿಡ್ತಾರೆ ಅಂತೇಳಿ ಅದು ಹೇಳಿಕೆ ಇತ್ತು. ಆದರೆ ನಾನು ಅದನ್ನು ನಂಬ್ಕೊಂಡು ಬಂದಿರೋನಲ್ಲ. ಆದರೆ ಅದು ಸ್ವಾಭಾವಿಕವಾಗಿ ಹೇಳ್ತಾರೆ ಅದನ್ನು. ಎಷ್ಟೋ ಒಂದು ಕಡೆಗೆ ರಾಜಕಾರಣದೊಳಗೆ ಭಾಷಣ ಮಾಡಬೇಕಾದ್ರೆ ಅದು ಕೇಳಿದರು. ಕೊನೆಗೆ ಈ ಇಲಾಖೆ ಕೊಟ್ಟಾಗ ನನಗೆ ಮಾನ್ಯ ಸುರ್ಜೇವಾಲ್ ಅವರು ಕೂಡ ಕರೆದು, ಮಧು ಇದು ಒಳ್ಳೆ ಇಲಾಖೆ, ಚೆನ್ನಾಗಿ ಮಾಡಿ, ಒಳ್ಳೆ ಹೆಸರು ಬರುತ್ತೆ, ಚೆನ್ನಾಗಿ ಮಾಡಲಿಲ್ಲ ಅಂದರೆ ಕೆಟ್ಟ ಹೆಸರು ಬರುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ತಾಳ್ಮೆಯಿಂದ ಮಾಡಿ ಅಂತ ಹೇಳಿ. ತಾಳ್ಮೆ ಅಂದ ತಕ್ಷಣ, ತಾಳ್ಮೆ ಅದು ನೀವು ಮುಂಗೋಪಿ ಅಂತ ಹೇಳಿದ್ರು, ಮುಂಗೋಪಿನ ಏನೋ ವರ್ಡ್ ಯೂಸ್ ಮಾಡಿದ್ರು, ಮುಂಗೋಪಿ ಅಲ್ಲ, ಮುಂಗೋಪ. ಓಕೆ, ನನ್ನ ಕನ್ನಡದ್ದು ಈ ಇದ್ರೊಳಗೆ ಟ್ರೋಲ್ ಆಗಿರೋದು ಮೋಸ್ಟ್ಲಿ ಇಡೀ ನಮ್ಮ ದೇಶದೊಳಗೆ ನಂದೇ ಹೈಯೆಸ್ಟ್ ಇರಬೇಕು ಕನ್ನಡದ ಬಗ್ಗೆ. ನಾನು ಮಾತಾಡೋದು ಮತ್ತು ಕನ್ನಡನೇ. ಈ ಮುಂಗೋಪ ಅಂತ ಹೇಳ್ತಾರೆ, ನಾನು ಬಂಗಾರಪ್ಪನ ಮಗ, ನಮ್ಮ ತಂದೆಯವ್ರಿಗೂ ಮುಂಗೋಪನೇ ಇತ್ತು. ಮುಂಗೋಪ ಯಾಕೆ ಕಾಣಿಸುತ್ತೆ ಅಂದರೆ ಪುಟ್ಟಣ್ಣವ್ರೆ, ನೇರವಾಗಿ ಹೇಳಿದಾಗ ಮುಂಗೋಪ ಅಂತೇಳಿ ಕಾಣಿಸುತ್ತೆ. ಅದು ಕೆಟ್ಟದಲ್ಲ, ಮನುಷ್ಯನಿಗೆ ಮುಂಗೋಪ ಇದ್ರೇ ನಿಮ್ಮ ಇಲಾಖೆ ನೆಟ್ಟಗಿರೋದು ಅಂಥೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಇಲ್ಲಾಂದರೆ ಆಗೋದಿಲ್ಲ. ಅದು ಬೆಳಗ್ಗೆ ನಿಮ್ಮ ಕಾಟ ಅಂದರೆ ಏನು, ಬೆಳಗ್ಗೆ 4:45 ಬಂದ್ಬಿಡೋರು. ಅಂದರೆ ನಿಮ್ದಂದ್ರೆ ನೀವು ವೈಯಕ್ತಿಕವಾಗಲ್ಲ, ನನ್ನ ಇಲಾಖೆಯಲ್ಲಿ ಸಮಸ್ಯೆ ಹಂಗಿದಾವೆ, ಏನು ಮಾಡೋಕ್ಕಾಗಲ್ಲ.
ಆಮೇಲೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೋದಾಗ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಇಲ್ಲ ಮದು ಇದು ಭಾಳ ದೊಡ್ಡ ಇಲಾಖೆ, ಸಮಸ್ಯೆಗಳು ತುಂಬ ಇದ್ದಾವೆ, ಅದು ಇವತ್ತಿಂದಲ್ಲ, ಅದು ಕ್ರಮೇಣ ಆಗೋಗ್ಬಿಟ್ಟಿದೆ. ಅದು ಹಿಂದಿರ್ತಕ್ಕಂಥ, ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ಬೇರೆಯವರಿಗೆ ಅವ್ರು ತಪ್ಪು ಮಾಡಿದ್ರು ಅಂತ ಹೇಳೋ ಅಭ್ಯಾಸ ಇಲ್ಲ ನನಗೆ. ಅದು ಸರಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟರು, ಮತ್ತು ಅಷ್ಟೇ ಸಹಕಾರನೂ ಕೂಡ ನಾನು ಇವತ್ತೇನಾದರೂ ಇಲ್ಲಿದ್ದು ನಿಮ್ಮ ಕಡೆಯಲ್ಲಿ ಒಂದು ಅಭಿನಂದನೆ ಮತ್ತು ಪ್ರೀತಿಯಿಂದ ಕೆಲವು ಮಾತುಗಳನ್ನು ಆಡಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದಗಳು ಹೇಳಬೇಕು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಹೇಳಬೇಕು, ಪಕ್ಷದ ವತಿ ಆದರೂ ಕೂಡ ಸುರ್ಜೇವಾಲಾ ಅವರಿಗೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಮೇಲ್ಮನೆಯ ಸದಸ್ಯರು. ಯಾಕೆಂದರೆ ಅವ್ರ ಕಾಟ ಅಂತೂ ತಡೆಯೋಕ್ಕಾಗೋದಿಲ್ಲ. ನಿಮ್ಮ ಪರವಾಗಿ ಅಲ್ಲಿ ಜಾಸ್ತಿ ಕಾಟ ಕೊಡೋರು ಯಾರು ಅಂದರೆ ಪುಟ್ಟಣ್ಣ ಅಂಡ್ ಗ್ಯಾಂಗ್ಗೆ. ಅದು ಪಕ್ಷಾತೀತವಾಗಿ ಕೊಡ್ತಾರೆ, ಅವರು ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ, ಯಾವಾಗ ಎಲ್ಲಿ ಹೊಡಿತಾರೆ ಎದ್ದು ಅಂತ ಹೇಳಿ ಗೊತ್ತಾಗೋದಿಲ್ಲ, ಫಿಸಿಕಲಿ ಅಲ್ಲ ಮಾತಲ್ಲಿ. ಆದರೆ ಇವರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂಥೇಳಿ ಭಾಳ ನಾನು ಕಲ್ತಿದ್ದೀನಿ. ಯಾಕೆಂದರೆ ಅದನ್ನು ಚೆನ್ನಾಗಿ ಅವರು ಕೂಡ ಹೇಳ್ಕೊಟ್ಟಾರೆ. ಅಲ್ಲಿ ಶ್ರೀನಿವಾಸ್ ಅವರು ಇದ್ದಾರೆ, ಅವರೆಲ್ಲರೂ ಕೂಡ ಇನ್ನೂ ಬೇರೆಯವ್ರನ್ನೆಲ್ಲ ಕರೆದಿದ್ರಿ ಅಂತೇಳಿ ಭಾವಿಸ್ತೀನಿ. ಅವ್ರು ಯಾರು ಯಾಕೆ ಸಂಡೆ ಅಂತ ಬಂದಿಲ್ಲ. ಆ ಮೇಲ್ಮನೆ ಗ್ಯಾಂಗ್ ಇದೆಯಲ್ಲ, ಅವರಿಂದ ತಪ್ಪಿಸ್ಕೊಂಡ್ಬಿಟ್ರೆ ಐ ಥಿಂಕ್ ನಂಬರ್ 1 ಮಿನಿಸ್ಟರ್ ಆಗ್ತಾನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ನಂಬರ್ 1 ಅಂತ ಯಾಕೆ ಹೇಳ್ಕೊಳ್ತೀನಿ ಅಂದ್ರೆ ಹಂಗಿದೆ ಅದು. ಅಲ್ಲಿ ಅವರೆಲ್ಲ ಗ್ಯಾಂಗಾಗಿ ಸೇರ್ಕೊಬಿಡ್ತಾರೆ, ಅದೊಂದು ಬೇರೆ ಪ್ರಾಬ್ಲಮ್. ಒಂದು ಸರಿ ಮಾಡಿದರೆ 10 ತಂದು ಬಿಡ್ತಾರೆ, ಅದು ಆ ರೀತಿ. ಆದರೆ ನಾನು 1 ವರ್ಷ ಯಾರಿಗೂ ಅಷ್ಟು ಈಸಿಯಾಗಿ ಮಾಧ್ಯಮದವ್ರಿಗೂ ನನ್ನ ಕೈಗೆ ಸಿಗಲಿಲ್ಲ. ನಾನು ಸಿಕ್ಕಿದ್ದೇನು ಅಂದರೆ ಮಾಧ್ಯಮದಲ್ಲಿ ನನ್ನ ಹೇರ್ ಸ್ಟೈಲು, ನನ್ನ ಕನ್ನಡ ಬರೀ ಅದಕ್ಕೆ ಬಿಟ್ಬಿಟ್ರಿ. ಆದರೆ ಇಲಾಖೆನ ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಕ್ಕಂಥ, ಅದಕ್ಕೆ ನಿಜವಾಗ್ಲೂ ಎಷ್ಟೇ ಕಷ್ಟ ಇದ್ರೂ ಎಲ್ಲರೂ ಸೇರಿ ಕೂಡಿದಾಗ ಸರಿ ಆಗುತ್ತೆ ಅಂತ ಹೇಳಿದರೆ ಅದು ನಾನು ಮೇಲ್ಮನೆಯ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅವರಿಲ್ಲ ಅಂದಿದ್ರೆ ನನಗೆ, ಯಾಕೆಂದರೆ ನನಗೆ ಅನುಭವ ಇಲ್ಲ. ಯಾಕೆಂದರೆ ಅನುಭವ ಇದ್ದಾಗ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಅನುಭವ ಇಲ್ಲ ಅಂತ ಹೇಳಿದಾಗ ಬೇರೆಯವ್ರ ಸಹಕಾರ ಪಡಿಬೇಕಾಗ್ತದೆ. ಅದನ್ನು ಎಷ್ಟು ಸತಿ ನಾವು ಮೀಟಿಂಗ್ ಮಾಡಿದ್ದೀವಿ ಅಂಥೇಳಿ ಅದು ನಂಬರೇ ಇಲ್ಲ. ಇವತ್ತು ನನಗೆ ಒಂದು ಇಂಥ ಸೇವೆ ಮಾಡ್ತಕ್ಕಂಥ, ಯಾಕೆಂದರೆ ಸುಮಾರು 1 ಕೋಟಿ ಅಂದರೆ ನಿಮ್ಮ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಅನುದಾನಿತ ರಹಿತ ಶಾಲೆ ಎಲ್ಲ ಸೇರಿದರೆ LKG UKGಯಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ನಾನು ತಗೊಂಡ್ರೆ ಸುಮಾರು 1,16 ಲಕ್ಷ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ನನ್ನ ಭಾಗ್ಯ. ಅದಕ್ಕೆ ಶ್ರದ್ಧೆಯಿಂದ ನಾವು ಒಂದು ಹಂತಕ್ಕೆ ತಂದಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸಾಕಷ್ಟು ನಾವು ಬಂದಾಗ ನಿಮಗೆ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದೆ ರಿನ್ಯೂವಲ್ಲಿ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಸುಮಾರು 62 ಮುಂಚೆ ಇತ್ತು ನಾನು ಬಂದಾಗ ಅಂತೇಳಿ ಭಾವಿಸ್ತೀನಿ. ಇವಾಗ ಸುಮಾರು 30ಕ್ಕೆ ತಂದು ಇಳಿಸಿದ್ದೀವಿ, ಅದನ್ನು ಒಂದು 25ಕ್ಕೆ ತಂದು ಇಳಿಸಿ. ನಾನೇನಿಲ್ಲ, ನಿಮಗೆ ಸಿಂಪ್ಲಿಫೈ ಆಗಬೇಕು, ನೀವು ನಮ್ಮ ಆಫೀಸ್ ಕಡೆಗೆ ಬರಲೇಬಾರ್ದು, ಒಂದು ಸಿಂಪಲ್ಲಾಗಿ ಕಂಪ್ಯೂಟರೈಸಲ್ಲೇ ನಿಮಗೆ ಆಗಿಬಿಡ್ಬೇಕು. ಹರಾಸ್ಮೆಂಟ್ ಯಾವ ಲೆವೆಲಲ್ಲಿ ನನ್ನ ಕಣ್ಮುಂದೆ ಏನಾದ್ರು ಕಂಡ್ರೆ ನಾನು ಬಲಿ ಹಾಕೋನೆ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾರು ನನಗೆ ಸಿಕ್ಕಾಕೊಂಡ್ರೆ ಮಾತ್ರ ಅವ್ರನ್ನ ಬಲಿ ಹಾಕ್ತೀನಿ. ಬಲಿ ಅಂದರೆ ನಾನು ಹೇಳೋದು ಬಲಿ ಆ ಟೈಪ್ ಅಲ್ಲ, ಅವ್ರು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷಣ ನಮ್ಮ ಇಲಾಖೆಯಲ್ಲೇ ಆದರೆ ಎಲ್ಲರಿಗೂ ಕೂಡ ಎಷ್ಟೊಂದು ಸತಿ ಇತ್ತೀಚಿನ ದಿನಗಳಲ್ಲಿ ನಾನೇ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿ ಮತ್ತು ಎಲ್ಲರಿಗೂ ಹೇಳಿದ್ದೀನಿ, ನೋಡಿ ನನ್ನ ಇಲಾಖೆಯಲ್ಲಿ ಯಾವುದೇ ಥರದ ತಾರತಮ್ಯ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಮಕ್ಕಳ ಭವಿಷ್ಯದಲ್ಲಿ ನಮ್ಮ ಮಕ್ಕಳವರು, ನಮ್ಮನೆ ಮಕ್ಕಳು, ಹೆತ್ತವ್ರು ಯಾರೇ ಆದ್ರೂ ಕೂಡ ನಮ್ಮ ರಾಜ್ಯದ ನಮ್ಮ ಸಂಪತ್ತು ಏನು ಅಂತ ಹೇಳಿದರೆ ನಮ್ಮ ಮಕ್ಕಳ ಭವಿಷ್ಯನೇ ನಮ್ಮ ರಾಜ್ಯದ ಸಂಪತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರೇ ನಮ್ಮ ದೇಶದ ಸಂಪತ್ತು ನಾಳೆ. ಅದನ್ನು ಎಷ್ಟೊಂದು ಸಂದರ್ಭದಲ್ಲಿ ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಶಿಕ್ಷಣ ಇಲಾಖೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೊಂದು ಸತಿಗೆ ನಮ್ಮ ಸದಸ್ಯರು ಇರ್ಬೋದು ಮತ್ತು ಶಿಕ್ಷಣ ತಜ್ಞರು ಅಂದರೆ ಈಗ ಒಂದಿಷ್ಟು ಜನರು ಡೂಪ್ಲಿಕೇಟ್ ಹುಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಲ್ಲ, ಅವರು ನನ್ನ ಬಗ್ಗೆ ತೇಜಾವಧಿ ಮಾಡ್ತಾರೆ, ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದು ಅವ್ರು ವಿಂಡಿಕ್ಟಿವ್ ಆಗಿ ಮಾಡ್ತಾ ಇರ್ತಾರೆ, ಅದು ಒಂದು ಕಡೆಗೆ ಇಟ್ಟುಬಿಡಲಿ, ಅವ್ರ ಬಗ್ಗೆ ನಾನು ಚರ್ಚೆ ಮಾಡದೇ ಇರೋದೇ ಒಳ್ಳೆಯದು. ಆದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು, ಸುಧಾರಣೆಯನ್ನು ತರ್ತಕ್ಕಂಥದ್ದು ನಾನು ಎಲ್ಲೋ ಒಂದು ರೀತಿಯಲ್ಲಿ ಕಂಡಿರ್ತಕ್ಕಂಥದ್ದು ಈ 3 ಎಕ್ಸಾಮ್ ಪಾಲಿಸಿ ಅವ್ರು ಹೇಳಿರೋದ್ರಿಂದ. ಯಾಕೆಂದರೆ 3 ಎಕ್ಸಾಮ್ ಪಾಲಿಸಿ ನಾವೇನಾದ್ರು ಮಾಡಿಲ್ಲ ಅಂದಿದ್ರೆ, ಯಾವಾಗಲೂ ಅಷ್ಟೇ 3 ಎಕ್ಸಾಮ್ ಪಾಲಿಸಿ ನಾನು ಯಾಕೆ ಮಾಡಿದೆ ಅಂದರೆ, ನಾವು ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಲ್ಲಿ ತಪ್ಪಿದೆ ಪುಟ್ಟಣ್ಣವ್ರೆ. ಮಕ್ಕಳೇನಾದ್ರು ಫೇಲ್ ಆದರೆ ಅದು ಮಕ್ಕಳು ಫೇಲ್ ಅಲ್ಲ, ಒಂದು ಇನ್ಸ್ಟಿಟ್ಯೂಷನ್ ಫೇಲ್ ಆಗುತ್ತೆ, ಟೀಚರ್ ಫೇಲ್ ಆಗ್ತಾರೆ, ನಮ್ಮಂಥ ಶಿಕ್ಷಣ ಸಚಿವರು ಫೇಲ್ ಆಗ್ತಾರೆ, ಸರ್ಕಾರಗಳು ಫೇಲ್ ಆಗ್ತವೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಸರಿ ಮಾಡಬೇಕು ಅನ್ನೋದು ನಾವು ಮಾಡ್ತಾ ಇರೋದು ಅಷ್ಟೇ. ಮಕ್ಕಳು ಯಾಕೆ ಫೇಲ್
ಫೇಲ್ ಆಗ್ತಾರೆ? ಮಕ್ಕಳು ಫೇಲ್ ಆಗಲ್ಲ. ನಾವು ಪಾಠ ಸರಿ ಹೇಳ್ಕೊಟ್ರೆ ಮಕ್ಕಳು ಪಾಸ್ ಆಗ್ತಾರೆ. ಮಕ್ಕಳೆಲ್ಲ ದಡ್ರು, ನಾವು ನಮ್ಮ ವ್ಯವಸ್ಥೆ ಅವ್ರನ್ನ ದಡ್ರು ಮಾಡ್ತಾರೆ. ಅದೇನು ಮಾಡೋದಕ್ಕಾಗೋದಿಲ್ಲ. ಒಳ್ಳೆ ಶಿಕ್ಷಣವನ್ನು ಕೊಡ್ರಿ, 100% ಮಕ್ಕಳು ಏನೇ ಶಿಕ್ಷಣ ಕೊಟ್ರೂ ಕೂಡ ಅವ್ರು ತಗೊಳ್ತಕ್ಕಂಥ ಕೆಪಾಸಿಟಿ ಮಕ್ಕಳಿಗೆ ಇರ್ತದೆ. ಕೊಡೋದ್ರಲ್ಲಿ ನಮ್ಮ ವ್ಯತ್ಯಾಸಗಳಾದಾಗ ಕಷ್ಟ ಅನ್ನೋದು ನಿಟ್ಟಿನ ಮೇಲೆ ಅದು ಒಂದು ಹಂತಕ್ಕೆ ಸುಧಾರಣೆ ಆಗೋವರೆಗೂ ಕೂಡ ನಾವು ಒಂದೇ ಸತಿಗೆ ಭಾಳ ತಕ್ಷಣವಾಗಿ ಸಾಕಷ್ಟು ಬದಲಾವಣೆಯನ್ನು ತಂದ್ವಿ. 2.25 ವರ್ಷದೊಳಗೆ ಇಷ್ಟೊಂದು ಬದಲಾವಣೆ ತರೋದು ಸ್ವಲ್ಪ ಕಷ್ಟನೇ, ಅದರ ಅನಿವಾರ್ಯತೆಯೂ ಕೂಡ ಇತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ವೆಬ್ ಕಾಸ್ಟಿಂಗ್ ಕೂಡ ಮಾಡಿದ್ವಿ. ಯಾಕೆಂದರೆ ಎಕ್ಸಾಮಿನೇಷನ್ ಅಂದರೆ ನಾವು ಪರೀಕ್ಷೆಯ ಪವಿತ್ರತೆಯನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗ್ಬಿಡುತ್ತೆ. ಅವ್ರು ಫೇಲ್ ಆದರೂ ಪರವಾಗಿಲ್ಲ, ಅದನ್ನು ಹೆಂಗೆ ಸರಿ ಮಾಡಬೇಕು ಅಂತ ನೋಡಬೇಕು ಹೊರತು ಅವ್ರನ್ನ ಪಾಸ್ ಮಾಡಿ ಮುಂದೆ ಜೀವನದಲ್ಲಿ ಸಿಗಿಸ್ತಕ್ಕಂಥ ಆ ಕೆಲಸವನ್ನು, ಶಿಕ್ಷಣ ಅದು ನಮ್ಮ ಇಲಾಖೆಯಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನ ಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆಲ್ಲ ಮಾತಾಡಿ ಅವಾಗೆಲ್ಲ ಮತ್ತೆ ಒಂದು 20% ಗ್ರೇಸು ಕೂಡ ಕೊಟ್ಬಿಟ್ವಿ. ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ. ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅಪ್ಸೆಟ್ ಆದರು. ನೀವು ಆಯಿತು ಶಿಕ್ಷಣವನ್ನು ಕಾಪಿ ಹೊಡೆದೇ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಿದ್ದೀರಿ, ಆದರೆ ಯಾಕೆ ನೀವು ಈ ಗ್ರೇಸನ್ನು ಕೊಟ್ರಿ ಅಂಥೇಳಿ. ನಾವು 1 ವರ್ಷಕ್ಕೆ ಮಾತ್ರ ಕೊಡಿ ಸರ್, ಮತ್ತೆ ಮುಂದೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಕೇಳೋದಿಲ್ಲ. ಅನಿವಾರ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಹಾಳಾಗಿರೋದ್ರಿಂದ ಮಕ್ಕಳಿಗೆ ಅದು ಒತ್ತಡ ಬರಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಮಾಡಿದ್ದೀವಿ ಅಂತ ಹೇಳಿದಾಗ ಅವರು ಕೂಡ ಎಕ್ಸೆಪ್ಟ್ ಮಾಡಿದರು. ಕೊನೆಗೆ 2ನೇ ಎಕ್ಸಾಮು 3ನೇ ಎಕ್ಸಾಮು ಏನು ನಾವು ತಗೊಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೋ ಅದು ನೋಡೋಣ. ಆದರೆ 2ನೇ ನಿರ್ಧಾರ ಅಂತ ಹೇಳಿ ಭಾವಿಸ್ತೀನಿ. ಯಾಕೆಂದರೆ ಮಕ್ಕಳಿಗೆ ಆ ಕೆಪಾಸಿಟಿ ಇರುತ್ತೆ. ಆಮೇಲೆ ನಾನು ಈ ಫೇಲ್ ಆಗೋರು ಯಾರು ಅಂತ ಹೇಳಿದ್ರೆ ಸ್ವಲ್ಪ ಬಡವರೇ, ಒಂದು ಕಡೆಗೆ ದಡ್ಡರು ಒಂದು ಕಡೆಗೆ ಇರಲಿ, ಆದರೆ ಬಡವರು ಬಡತನ ಇರೋರು ಅಂತ ಹೇಳಿದಾಗ ಅವ್ರಿಗೆ ಫೀಸು ಕೂಡ ತಗೊಳ್ಳಿಲ್ಲ. ನಾನು ತಮಗೆಲ್ಲ ಗೊತ್ತಿದೆ, ಪುಟ್ಟಣ್ಣವರೇ, ಶ್ರೀನಿವಾಸ್ ಅವರೇ, ನಾವು ಫೀಸ್ ತಗೊಳ್ಳಿಲ್ಲ. 2ನೇ ಎಕ್ಸಾಮು 3ನೇ ಎಕ್ಸಾಮ್ ಯಾರು ಪಾಸ್ ಆಗದೆ ಇರೋರು, ನಾನು ನನ್ನ ಇಲಾಖೆಯಲ್ಲಿ ಮಾತಾಡಬೇಕಾದ್ರೆ ಅವರಿಲ್ಲ ಸರ್ ಕೋಟ್ಯಾಂತರ ರೂಪಾಯಿ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ ಅಂತ. ನಾ ಹೇಳಿದೆ ಮಕ್ಳು ಯಾಕೆ ಫೇಲ್ ಆಗ್ತಾರೆ ಫಸ್ಟ್ ಅದನ್ನ ಹೇಳ್ರಿ, ಆಮೇಲೆ ದುಡ್ಡಿನ ಬಗ್ಗೆ ಮಾತಾಡೋಣ ಅಂತ. ಮಕ್ಕಳು ಫೇಲ್ ಆಗೋದು ನಾವು ಪಾಠ ಹೇಳ್ಕೊಡ್ಲಿಲ್ಲ ಅಂದರೆ ಮತ್ತೆ ಅವರಿಗೆ ಫೇಲ್ ಮಾಡೋದಲ್ಲದೆ ಅವರಿಗೆ ಮತ್ತೆ ಹೋಗಿ ದುಡ್ಡು ಕೆಟ್ರಿ ಅಂತ ಹೇಳಿದ್ರೆ ಇದೆಂತ ನ್ಯಾಯ? ನಾವು ಸರಿ ಇದ್ದಿದ್ರೆ ಮಕ್ಕಳು ಪಾಸಾಗಿ ಮುಂದೆ ಹೋಗಿರೋರು, ನೀವು ಯಾವುದೇ ಕಾರಣಕ್ಕೂ ದುಡ್ಡು ತಗೊಳಂಗಿಲ್ಲ ಅಂತ ಹೇಳಿ ಅದು ಒಂದು ಅರ್ಧ ಗಂಟೆ ಪ್ರೆಸ್ ಮೀಟಿಂಗ್ ನಡೀತಾ ಇದೆ. ಪ್ರೆಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ, ಏನು ನಮ್ಮ ಯೂಶಲಿ ಮಿನಿಸ್ಟರ್ ಎಲ್ಲ ಕೂತ್ಕೊಂಡು ಇದನ್ನೆಲ್ಲ ಹೇಳಲ್ಲ, ಎಂಥದ್ದು ಈ ರಿಸಲ್ಟ್ಸ್ ಎಲ್ಲ ಅನೌನ್ಸ್ ಮಾಡೋದಿಲ್ಲ. ಇಲ್ಲ ನಾನೇ ಕೂತ್ಕೋತೀನಿ ಈ ಸತಿ, ನಮ್ಮ ಹಣೆ ಬರ ಏನು ಅಂತ ಗೊತ್ತಾಗಲಿ, ಮಾಧ್ಯಮದ ನಮಗೂ ಪ್ರಶ್ನೆ ಮಾಡಲಿ, ಅವಾಗ ನಾವು ರಿಪೇರಿ ಆಗ್ತೀವಿ ಅಂತೇಳಿ ನಾನೇ ಹೋಗಿ ಕೂತ್ಕೊಂಡು ಅರ್ಧ ಗಂಟೆ ಮುಂಚೆ 2ನೇ ಎಕ್ಸಾಮು 3ನೇ ಎಕ್ಸಾಮ್ ಎರಡಕ್ಕೂ ಅಷ್ಟೇ ಫೀಸ್ ಕಲೆಕ್ಟ್ ಮಾಡಲ್ಲ ಅಂತೇಳಿ ಅಲ್ಲೇ ಘೋಷಣೆ ಮಾಡಿ 1 ವರ್ಷದ ಹಿಂದೆ ಅದು ಕಾನೂನು ಕೂಡ ತಂದ್ವಿ. 1,16,000 ಮಕ್ಕಳು SSLCಯಲ್ಲಿ ಪಾಸ್ ಆದರು. ಸುಮಾರು 46,000 ಮಕ್ಕಳು PUCಯಲ್ಲಿ ಪಾಸ್ ಆಗಿ ತೇರ್ಗಡೆ ಆಗಿ ಮುಂದೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನ ಕೊಟ್ವಿ. ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು ಹಂತಕ್ಕೆ ಮಾಡಿ ನನಗನ್ಸುತ್ತೆ ಮಕ್ಕಳು ಅವ್ರ ಸ್ವಂತ ಶಕ್ತಿ ಮೇಲೆ ಪಾಸ್ ಆದಾಗ ಏನು ಕಷ್ಟ ಏನಿಲ್ಲ, ಅದು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಈ 35-33 ಅದು ಭಾಳ ರಿಕ್ವೆಸ್ಟು ನಿಮ್ಮ ಕಡೆಯೂ ಕೂಡ ಇತ್ತು. ಮೇಲ್ಮನೆಯ ಸದಸ್ಯರು ಕೂಡ ಅದು ಪುಟ್ಟಣ್ಣವ್ರ ನೇತೃತ್ವದಲ್ಲಿ ಎಷ್ಟೊಂದು ಸತಿ ಬಂದು ನನಗೂ ಕೂಡ ಮನವಿಯನ್ನು ಮಾಡಿದರು. ಸುಮಾರು ಅಷ್ಟು ವರ್ಷದಿಂದ ಇದು ಚರ್ಚೆ ಇತ್ತು. ಇದು ಒಂದು ಆ್ಯಂಗಲ್ಲು ಪಾಸ್ ಆಗಬೇಕು ಮಕ್ಕಳು 33ಕ್ಕೆ ಬೇರೆ ರಾಜ್ಯದಲ್ಲಿದೆ, ಅದೆಲ್ಲ ಒಂದು ಆ್ಯಂಗಲ್. ಆದರೆ ಆ್ಯಕ್ಚುಲಿ ಒಳ ಹೊಡೆತ ಅದು ಬೇರೆ ಇದೆ, ಒಳ ಹೊಡೆತ ಬೇರೆ ಇದೆ. ಅದನ್ನು ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಮಾಧ್ಯಮದಲ್ಲಿ ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಏನಾಗ್ತದೆ, ತಮಗೂ ಕೂಡ ಬಂದಿದೆ. ಯಾವುದೇ ನೀವು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನರ್ಸಸ್ಸು ಬರಬಾರ್ದು ಅಂತ ಹೇಳಲ್ಲ. ಮೋಸ್ಟ್ ಆಫ್ ದ ನರ್ಸಸ್ ಇನ್ ಬ್ಯಾಂಗ್ಳೂರು ದೇ ಆಲ್ ಆರ್ ಫ್ರಮ್ ಅದರ್ ಸ್ಟೇಟ್ಸ್. ಅವ್ರು ಕನ್ನಡಿಗರಲ್ಲ, ಕನ್ನಡದವರಲ್ಲ, ಲೋಕಲ್ ಅವರಲ್ಲ. ಲೋಕಲ್ ಅವರಿಗೆ ಅಪರ್ಚುನಿಟಿ ಕೊಟ್ಟಿಲ್ಲ. ಲೋಕಲ್ ಅವ್ರು ಅಂದ ತಕ್ಷಣ ಬೇರೆಯವ್ರನ್ನ ನಾವು ದ್ವೇಷ ಮಾಡ್ತೀವಿ ಅಂತ ಹೇಳಿ ನಾನು ಹೇಳೋದಿಲ್ಲ. ಅವರು ಇರಬೇಕು. ನಮ್ಮ ಭಾರತ ದೇಶದಲ್ಲಿ ಫೆಡರಲ್ ಸಿಸ್ಟಮಲ್ಲಿ ನಾವೆಲ್ಲ ಒಂದೇ ಅನ್ನೋದು ಒಂದು ಭಾವನೆ ಒಂದು ಕಡೆಗಿದ್ರೆ, ಆದರೆ ನಮ್ಮನೆಯವರಿಗೆ, ನಮ್ಮೂರಿಗೆ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ ಐತೋ ಇಲ್ಲೋ, ಆ ನಿಟ್ಟಿನ ಮೇಲೆ. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟರ್ನು ಮತ್ತು ಕೇರಳ ಅಲ್ಲಿ ಬರೀ 30 ಪುಟ್ಟಣ್ಣವ್ರೆ 30. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಲ್ಲಿ ನೀವು ಕಮ್ಮಿ ಮಾಡಿ ಅಂಥೇಳಿ ಇನ್ನೂ ಕಮ್ಮಿ ಮಾಡಿ ಅಂತ ಹೇಳುತ್ತೆ. ಇದನ್ನು ನಾನು ಮಾಡ್ಬೇಕಾದ್ರೆ ನನ್ನ ಸ್ವಂತ ನಾನು ಒಬ್ಬನೇ ನಿರ್ಧಾರ ಮಾಡಲಿಲ್ಲ, ಅದನ್ನ ವೋಟಿಂಗಿಗೆ ಹಾಕಿದ್ವಿ. ವೋಟಿಂಗಿಗೆ ಹಾಕಿದಾಗ 709 ಜನರು 33 ಪರವಾಗಿ ವೋಟ್ ಹಾಕಿದ್ರು. 35 ಪರವಾಗಿ ಬರೀ 8 ಜನರು 9 ಜನರು ವೋಟ್ ಹಾಕಿರೋದು. ಅದಾದ ತಕ್ಷಣ ಇನ್ನೇನು ಮತ್ತೆ ಇದನ್ನ ಪ್ರಶ್ನೆ ಮಾಡೋದು ಬೇಡ, 33 ಮಾಡಬೇಕು ಅಂತ. ಬಟ್ ಅದಾದ ಮೇಲೆ ಎಷ್ಟೋ ಜನರು ಬಂದು ನಮ್ಮ ರಾಜ್ಯದವರೆಲ್ಲ, ಇಲ್ಲ ಮಧುವರೇ ನೀವು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಯಾಕೆಂದರೆ ಈ 33ಕ್ಕೆ ಪಾಸ್ ಆಗಿಬಿಟ್ರೆ ಇವಾಗ ಹೊಸ ಕಾನೂನು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಏನಂತ ಹೇಳಿದರೆ, ನೀವು ಡ್ರೈವರ್ ಆಗ್ಬೇಕು
ಹೋಗ್ಬೇಕಂದ್ರೆ ಮಿನಿಮಮ್ SSLC ಸರ್ಟಿಫಿಕೇಟ್ ಬೇಕು. ನೀವು ಯಾವ್ದಾದ್ರು ಒಂದು ಕೆಲಸ ತಗೊಳ್ಬೇಕು, ನೀವು ವಾಚ್ಮ್ಯಾನ್ ಆಗಬೇಕು, ನೀವು ಯಾವುದೇ ಒಂದು ಕೆಲಸ ತಗೊಳ್ಬೇಕು. ಒಂದು ವಾಚ್ಮ್ಯಾನ್ ಆದ್ರೂ ಕೂಡ ಒಂದು ಗಂಡ ಹೆಂಡತಿ ಮಕ್ಕಳು ಅವ್ರಿಗೊಂದು ಸೇಫ್ಟಿ ಇರ್ತದೆ, ಅವ್ರಿಗೆ PF ಇರ್ತದೆ, ಮೆಡಿಕಲ್ ಇನ್ಶೂರೆನ್ಸ್ ಇರ್ತದೆ. ನೀವು ಎಷ್ಟೊಂದು ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿ, ನಾನು ಮಾತಾಡ್ಬೇಕಾದ್ರೆ ಬೇರೆಯವ್ರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕ ರಾಜ್ಯ ಜನರಿಗೆ ಅವಕಾಶಗಳು ಸಿಗ್ತಾ ಇಲ್ಲಲ್ಲ ಅಂತೇಳಿ ಹೊಟ್ಟೆ ಉರಿ ಮೇಲೆ ನಾನು ಈ ಹಾಡ್ತಾ ಇದ್ದೀನಿ ಹೊರತು ಅದು ಬಿಟ್ಟರೆ ನಂದು ಇನ್ನೇನು ಬೇರೆಯವ್ರ ದ್ವೇಷ ಮಾಡೋದು. ಯಾಕೆ ನಮ್ಮವ್ರಿಗೆ ಕೆಲಸ ಕೊಡೋದೇನು ತಪ್ಪ? ನಮ್ಮವ್ರು 35ಕ್ಕೆ ಪಾಸ್ ಆಗಿ ಅವ್ರು ಹೋಗೋಷ್ಟಿಗೆ ಬೇರೆಯವ್ರು ಬಂದು 30ಕ್ಕೆ ಬಂದು ಅಲ್ಲಿ ಸಿಕ್ಕಾಕಿಂದಿರ್ತಾರೆ. ನಮ್ಮವ್ರಿಗೆ ಎಲ್ಲಿ ಕೆಲಸ ಸಿಗ್ತದೆ? ಅವ್ರಿಗೆ ಕೊಡಬೇಕು ಅಂತೇಳಿ. ಅದಕ್ಕೆ ಈಗ ಸಾಫ್ಟ್ವೇರ್ ಕಂಪ್ನಿ ನೀವೆಲ್ಲ ಹೋದರೆ ಅಲ್ಲೆಲ್ಲ ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ಲ. ಯಾಕಂದರೆ ಅವರು SSLCಯಲ್ಲಿ ಪಾಸ್ ಆಗಿರಲ್ಲ. ಈ 33ರಿಂದ 35ರಲ್ಲೇ ಪಾಸ್ ಆಗೋರು ಸಾವಿರಾರು ಜನರು ಪಾಸ್ ಆಗ್ತಾರೆ. ಅವ್ರಿಗೆ ಅದೇ ಸಾಕು ಜೀವನ. ಅವ್ರೇನಾಗ್ತದೆ, ಅವ್ರು ಇಲ್ಲಿ ಬರೋಕ್ಕಾಗಲ್ಲ, ಅವ್ರು ಅಲ್ಲೇ ಹಳ್ಳಿ ಕಡೆನೇ ಕೆಲಸ ಮಾಡಿ ಅಲ್ಲೇ ಅವ್ರು ದುಡ್ಕೊಂಡು ತಿನ್ಬೇಕಾಗತ್ತೆ. ಆ ರೀತಿ ಆಗಬಾರ್ದು ಅಂಥೇಳಿ ಇವತ್ತು ನಾವು ಈ 35ರಿಂದ 33ಕ್ಕೆ ತಂದಿರತಕ್ಕಂಥದ್ದು. ನಾವು ಉದ್ಯೋಗ ಅವಕಾಶಗಳು ಕೂಡ ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಇದಾದಮೇಲೆ ಒಂದು ಕಡೆಗೆ ಹಾಕಿದ್ರು, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದರು. ನಾನು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾನು ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾಕೆಂದರೆ ಅವರೆಲ್ಲ ಈ ನಮ್ಮ ರಾಜ್ಯ ದೇಶನ ಯಾವನಾರು ಹಾಳು ಮಾಡ್ತಾ ಇದೆ. ಅದು ಫಸ್ಟ್ ವಿಲನ್ ಯಾರು ಅಂದರೆ ಸೋಷಿಯಲ್ ಮೀಡಿಯಾನೇ. ಅದಕ್ಕೇನದು ದಿಕ್ಕು ದೆಸೆ ಎಂಥದ್ದು ಇಲ್ಲ. ನಮ್ಮ ಕೈಲಿ ಹಿಡ್ಕೊಬಿಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಪಕ್ಕದಲ್ಲಿ ನಮ್ಮ ಮನೆಯವ್ರ ಮಲಗಿದ್ರೂ ಮರ್ತುಬಿಟ್ಟು ಫಸ್ಟ್ ನಾವು ತಗೊಳ್ಳೋದು ನಮ್ಮ ಮೊಬೈಲ್. ಬೆಳಗ್ಗೆಯಿಂದನೇ ಹಾಳಾಗಕ್ಕೆ ಸ್ಟಾರ್ಟ್ ಆಗ್ತೀವಿ ನಾವು. ಅದರೊಳಗೆ ಇರೋದೆಲ್ಲ ಬರೀ ಅವೇ ಹಾಳಾಗದೆ. ಅದು ಅನಿವಾರ್ಯವಾಗಿ ನಮಗೆ ಅಡಿಕ್ಷನ್ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಸ್ಯಾಂಟಿಟಿ ಆಫ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಗಾನ್ ಟು ಡಾಗ್ಸ್. ನಾವೇನು ಮಾಡೋದಕ್ಕಾಗಲ್ಲ, ನಮ್ಮನ್ನೆಲ್ಲ ಹಾದಿ ತಪ್ಪಿಸ್ತಾ ಇದೆ. ಆ ಸಂದರ್ಭದಲ್ಲಿ ಇವರೆಲ್ಲರನ್ನು ಡ್ರೈವರ್ ಮಾಡಕ್ಕೆ ಹೊಂಟಾರೆ, ಎಂಥದ್ದು ವಾಚ್ಮ್ಯಾನ್ ಮಾಡಕ್ಕೆ ಹೊಂಟಾರೆ ಅಂತೇಳಿ ಹೇಳಿದರು. ನೋ, ನಾನು ಯಾವಾಗ ಎಕ್ಸಾಮಿನೇಷನ್ ವೆಬ್ ಕಾಸ್ಟಿಂಗ್ ಮಾಡಿದೆ, ಇಡೀ ರಾಜ್ಯದಲ್ಲಿ ಬರೀ ಇಬ್ಬರೇ 625ಕ್ಕೆ 625 ತಗೊಂಡ್ರು. ಯಾಕೆ ಏನೋ ನಾನು ತೀರ್ಮಾನ ಮಾಡೋದಿಲ್ಲ. ಆದರೆ ಮುಂದಿನ ವರ್ಷ 51 ಮಕ್ಕಳು 625ಕ್ಕೆ 625 ತಗೊಂಡಿದ್ದಾರೆ. ಅದರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನಲ್ಲೂ ತಗೊಂಡಿದ್ದಾರೆ, ಅನುದಾನಿತ ಶಾಲೆಯಲ್ಲಿ ತಗೊಂಡಿದ್ದಾರೆ, ಸರ್ಕಾರಿ ಶಾಲೆಯಲ್ಲೂ ತಗೊಂಡಿದ್ದಾರೆ. ಅಂದರೆ ಅವ್ರಿಗೆ ಆ ಟಾರ್ಗೆಟ್ ಆ ಸಂದರ್ಭದಲ್ಲಿ ಇತ್ತು. ಕೆಲವು ಪ್ರಾಕ್ಟೀಸಸ್ ನಿಲ್ಲಿಸಿದ ತಕ್ಷಣ ಮಕ್ಕಳಿಗೆ ಚಾಲೆಂಜಸ್ ಬಂದಾಗ 2ನೇ ಎಕ್ಸಾಮ್ 3ನೇ ಎಕ್ಸಾಮಲ್ಲಿ ತಗೊಂಡು 625ಕ್ಕೆ 625 ತಗೊಂಡಿದ್ದಾರೆ. ಏನಾದರೂ ಬದಲಾವಣೆ ಮಾಡಿದಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ತೀನಿ. ಅರ್ಥ ಮಾಡಿಕೊಂಡು ನಾನು ತೀರ್ಮಾನ ಮಾಡೋದ್ರಿಂದ ಕಾರಲ್ಲಿ ನಾನು ಹೇಳ್ದೆ ಇಲ್ಲ ನಮ್ಮ ಆಫೀಸರ್ಸಿಗೆ ಸ್ವಲ್ಪ ನನಗಿದು ಎಕ್ಸ್ಪ್ಲೈನ್ ಮಾಡಿ, ನನಗೆ ಅರ್ಥ ಆಗಲಿಲ್ಲ ಅಂತ. ಇಲ್ಲೆಲ್ಲ ಬಂದು ಈಗ ಪುಟ್ಟಣ್ಣವ್ರಿಗೆ ಹೇಳಿದೆ, ನಾನು ಈಗ ಮಾಡ್ತಾ ಇದ್ದೀನಿ ಸೈನು ಅಂತ. ನಾನು ಪುಟ್ಟಣ್ಣವರೇ ಒಂದೇ ಒಂದು ಶಿವಕುಮಾರ್ ಎಲ್ಲಿ ನಮ್ಮ ಅವರು ಒಂಥರ ಫಿಲಮ್ ಸ್ಟಾರ್ ಈ ಥರ ಓಡಾಡ್ತಾರಪ್ಪ. ಅವರು ಯಾರು ಶಶಿ ಅವರು, ಅವರು ಸನ್ಮಾನ ಮಾಡ್ಬೇಕಾದ್ರೆ ಯಾರಿಗೋ ಶಾಲ್ ಹಾಕಿದ್ರಲ್ಲ, ನನ್ನ ಲೈಫಲ್ಲಿ ಆ ಥರ ಶಾಲ್ ನೋಡಿರಲಿಲ್ಲ. ಭಾಳ ಕಲರ್ಫುಲ್ಲಾಗಿ ನಿಮ್ಮ ಬಟ್ಟೆ ಥರನೇ ಕಲರ್ಫುಲ್ ಶಾಲು ಕೂಡ ಇತ್ತು. ಅವರು ಸ್ವಲ್ಪ ಕಲರ್ಫುಲ್ಲೇ. ಮುಂಚೆ ನನಗೆ ಅವರಿಗೆ ಜಗಳ ಕೇರೆ ಮಾಡ್ತಿರ್ಲಿಲ್ಲ. ಒಂದ್ಸತಿ ಟಿವಿಯಲ್ಲೆಲ್ಲ ಏನೋ ಹೇಳ್ಬಿಟ್ಟಿದ್ರು, ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ ಅವರಿಗೆ. ಆದರೆ ಶಿಕ್ಷಣದೊಳಗೆ ಭಾಳ ಬದಲಾವಣೆಯನ್ನು, ಆಸಕ್ತಿಯನ್ನು, ಮತ್ತು ನಿಮ್ಮ ಸೆಕ್ರೆಟರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಕೂಡ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು 2 ಬುಕ್ಕನ್ನು ಕೂಡ ಅವರು ಏನು ಬ್ರೈನೋಥಾನ್ ಅಂತ ಹೇಳಿ, ಮತ್ತು ಇನ್ನೊಂದು ಉಚಿತವಾಗಿ 4,000 ವಿಡಿಯೋಸು ರಾಜ್ಯ ಪಠ್ಯಕ್ರಮ ಪೂರಕವಾಗಿ ನಾವು ಶಿಕ್ಷಣಕ್ಕೆ ಕೆಲವು ವಿಡಿಯೋ ಮತ್ತು ಬೇರೆ ಬೇರೆ ಇದನ್ನು ಕೂಡ ಕ್ವಾಲಿಟಿ ಎಜುಕೇಷನ್ಗೆ ಸಾಕಷ್ಟು ಸಹಕಾರವನ್ನು ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಆಮೇಲೆ ಒಳ್ಳೆ ರೀತಿಯಲ್ಲೂ ಕೂಡ ಇವತ್ತು ಕಾರ್ಯಕ್ರಮನೆಲ್ಲ ಮಾಡಿ ನನಗೂ ಕೂಡ ನಿಮ್ಮ ಜೊತೆಗೆ ಹಂಚ್ಕೊಂಡು ನನಗೂ ಕೂಡ ಒಂದು ಬಿರುದೆಲ್ಲ ಕೊಟ್ಟರೆ, ನಾ ಹೇಳಿದೆ ಬಿರುದಿಗಿರುದೆಲ್ಲ ಕೊಡಕ್ಕೆ ಹೋಗ್ಬೇಡ್ರಪ್ಪ, ಏನೋ ಕೆಲಸ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು, ಸಂಬಳನೂ ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋ ಆಸೆ, ಮುಂದೆ ಬೆಳೆಯೋ ಆಸೆನೂ ಇರೋದ್ರಿಂದ ಬಂದು ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ. ನಾನು ಅದಕ್ಕೆ ಒಪ್ಪಿರಲಿಲ್ಲ, ಪುಟ್ಟಣ್ಣವರು ಇರಲ್ಲ. ಯಾಕೆಂದರೆ ಅದು ಬಿರುದಿಗಿರುದೆಲ್ಲ ಏನೋ ಒಂಥರ ಒಂದು ಜಿಗಿಂಸೆ ಆಗ್ತದೆ. ಯಾಕೆಂದರೆ ಅದು ಸ್ವಲ್ಪ ನನಗೆ ಅದು ಫಸ್ಟಿಂದನೂ ಕೂಡ ಅದೇ ರೀತಿ, ಅದೆಲ್ಲ ದೊಡ್ಡವ್ರಿಗೆ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳಿ ಒಂದು ಭಾವನೆ ಮೇಲೆ ನೀವೆಲ್ಲ ಮಾಡಿದಿರಿ. ನಾನು ಇಷ್ಟೇ ಹೇಳೋದು, ಇವತ್ತು ಏನು ನಾವು 30ರಿಂದ 25ಕ್ಕೇನೋ ಇವತ್ತು ತಂದಿದ್ದೀವಿ. ಕೆಲವು ಮಕ್ಕಳ ಸೇಫ್ಟಿ ವಿಚಾರಕ್ಕೆ ಅದೊಂದು ಬಿಟ್ಟರೆ ಬೇರೆದು ಯಾವುದೂ ಕೂಡ ನನಗೇನು ತೊಂದರೆ ಏನಿಲ್ಲ. ಯಾಕೆಂದರೆ ಫೈರ್ ಡಿಪಾರ್ಟ್ಮೆಂಟ್ ನನ್ನ ಜೊತೆಗೆ ಬರೋದಿಲ್ಲ. ಫೈರ್ ಡಿಪಾರ್ಟ್ಮೆಂಟ್ ಈಗ ಒಪ್ಕೊಂಡಿದ್ದಾರಂತೆ. ನೀವು ಮೊನ್ನೆ ಕೂಡ ಫೈರ್ ಡಿಪಾರ್ಟ್ಮೆಂಟಿಗವರು ಎಲ್ಲ ಕರೆದು 10 ವರ್ಷಕ್ಕೆ ಅಟ್ ಎ ಟೈಮ್ ಕೊಡೋದಕ್ಕೆ ಹೊಸ ಬಿಲ್ಡಿಂಗಿಗೆಲ್ಲ ರೆಡಿ ಇದ್ದಾರೆ. ಹಳೆ ಬಿಲ್ಡಿಂಗಿಗೂ ಕೂಡ ಶಾಶ್ವತವಾಗಿ ಪರಿಹಾರ ಕೊಡ್ತಕ್ಕಂಥದ್ದನ್ನು ಕಮಿಟಿಯಿಂದ ಏನಾದ್ರು ರೆಕಮೆಂಡೇಶನ್ ಬಂದರೆ ಮಕ್ಕಳ ಹಿತದೃಷ್ಟಿ ನೋಡಿಕೊಂಡು ಅದನ್ನು ನಾವು ಓಕೆ ಮಾಡ್ತೀನಿ ಪುಟ್ಟಣ್ಣವ್ರೆ. ಅದು
ಯಾವುದೇ ರೀತಿಯ ತೊಂದರೆ ಕೊಡಬೇಕು ಅಂತ ಹೇಳಲ್ಲ. ನಿಮಗೆ ಇವತ್ತೇನು ಸಮಸ್ಯೆಗಳು ಕೂಡ ನಿಮ್ಮ ಮನಸ್ಸಲ್ಲಿದೆ ಅದು ಇನ್ನೂ ಕಮ್ಮಿ ಆಗಿ ಒಂದು ದಿವಸ ಯಾವುದೇ ಥರದ ಆಮೇಲೆ ಫಾಸ್ಟಾಗಿ ಪುಟ್ಟಣ್ಣವ್ರೆ ಇದನ್ನು ಮತ್ತೆ ನೀವು ಒಂದು ತಿಂಗಳಾದಮೇಲೆ ಎಲ್ಲ ನೋಡೋಕೆ ಹೋಗ್ಬೇಡ್ರಿ. ನಮ್ದೆಲ್ಲ ಆರ್ಡರ್ ಆದಮೇಲೆ ಮತ್ತೇನಾದ್ರು ಬದಲಾವಣೆ ಮಾಡಬೇಕು, ಬೇರೆ ಇಲಾಖೆಯವ್ರನ್ನ ಕರೆಸಬೇಕು. ಈಗ ಮಕ್ಕಳ ಆಯೋಗದ್ದು ಏನೋ ಕೊಟ್ಟಿದ್ದಾರೆ ಅಂಥೇಳಿ ನನಗೆ 3-4 ಡೇಸ್ ಬ್ಯಾಕ್ ನನಗೆ ಅದು ಗೊತ್ತಿಲ್ಲ, ಅದನ್ನು ಅವ್ರಿಗೆ ಆಗೋದಿಲ್ಲ, ಆ ರೀತಿ ಆಗೋದಿಲ್ಲ. ಯಾಕೆಂದರೆ ಇಲಾಖೆ ನಡೆಸಬೇಕಾದ್ರೆ ಬೇರೆ ಇಲಾಖೆಯವರು ಅವರಿಗೆ ವ್ಯಾಪ್ತಿಯಲ್ಲಿ ಏನಾದ್ರು ತೊಂದರೆ ಇದ್ದು ಆ ಥರ ಇದ್ದರೆ ಅವ್ರಿಗೆ ಫುಲ್ ಫ್ರೀಡಮ್ ಇದೆ. ಅವ್ರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಶಾಲೆಯಲ್ಲಿ ಹೋಗಿ ಅವ್ರ ಕೆಲಸವನ್ನು ನಿರ್ವಹಿಸ್ತಕ್ಕಂಥಕ್ಕೆ ನಾವು ತೊಂದರೆ ಕೊಡಲ್ಲ. ಆದರೆ ನನ್ನ ಇಲಾಖೆನೇ ನಾವು ಚೆಕ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡಬೇಕಾದ್ರೆ ಬೇರೆಯವರು ಒಂದು ಮಾಡೋದಕ್ಕೆ ನಾವು ಅದು ಬಿಡೋದಿಲ್ಲ. ಅದನ್ನು ನಾವು ಜವಾಬ್ದಾರಿಯುತವಾಗಿ ನಾವು ಹೊಡ್ತೀನಿ. ಈಗಾಗಲೇ ನಾನು ಅದನ್ನ ಇಲಾಖೆಯವ್ರಿಗೂ ಕೂಡ ಹೇಳಿ, ಈಗ ಕಿಶೋರ್ ಅವ್ರಿಗೆ ಹೇಳಿದೆ ಅದನ್ನು ಫಸ್ಟ್ ಮಾತಾಡಿ ನಾಳೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಅದ್ರ ಬಗ್ಗೆ ಮಾತಾಡೋಣ ಅಂಥೇಳಿ ಅದನ್ನು ನನಗೆ ಟಿಪ್ಸ್ ಕೊಡ್ತಾರೆ, ಎಲ್ಲ ಸಜೆಷನ್ಸ್ ಕೊಡ್ತಾರೆ. ಅದನ್ನು ಕೂಡ ನಾನು ನೋಡ್ತೀನಿ. ಮತ್ತು 25ರಿಂದ ಇನ್ನೂ ಕಮ್ಮಿ ಆಗೋದಾದರೆ ನೀವು ಹೇಳಿ, ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಹೆರಾಸ್ಮೆಂಟು ಇರಬಾರ್ದು, ಶಿಕ್ಷಣವನ್ನು ಕೂಡ. ಯಾಕಂದರೆ ಇಡೀ ದಿವಸ ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾ ಇಲ್ಲ ಪರ್ಮಿಷನ್ ತೊಗೋಬೇಕಾ, ಆ ರೀತಿ ತೊಂದರೆ ಆಗ್ತದೆ. ಅದು ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ. ಬಟ್ ನೀವು ಕೂಡ ಅದನ್ನ ಸ್ವಲ್ಪ ಸಹಕಾರ ಮಾಡಿ. ಎಷ್ಟೊಂದು ಸತಿ ಏನಾಗ್ತದೆ, ನೀವು ಬರ್ತೀರಿ, ಬಂದು ಎಷ್ಟೊಂದು ಸತಿ ಅರ್ಜಿನ ನಮ್ಮ ಮನೆಗೆ ತೊಗೊಂಡ್ಬರ್ತಾರೆ ಪುಟ್ಟಣ್ಣವರು. ಬಂದಾಗ ಅದು ಕಂಪ್ಲೇ ಆಗಿರಲ್ಲ. ಈ ಸೇಫ್ಟಿ ಮತ್ತು ಕೆಲವು ಇಲ್ಲಾಂದ್ರೆ ಕನ್ವರ್ಷನ್ದೆಲ್ಲ ಭಾಳ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಯಾಕೆಂದರೆ ಮುಂಚೆ ಏನು ನಿಮಗೆ ಪ್ಲ್ಯಾನ್ ಅಪ್ರೂವಲ್ ಮೇಲೇ ನಾವು ಕನ್ವರ್ಷನ್ ಅಂತೇಳಿ ಡೀಮ್ ಟು ಬಿ ಕನ್ವರ್ಷನ್ನು ಅದನ್ನೆಲ್ಲ ಕೂಡ ಮಾಡಿ ಬದಲಾವಣೆ ಮಾಡ್ತಕ್ಕಂಥದ್ದನ್ನು, ಅದು ಹೆಚ್ಚು ಐ ಥಿಂಕ್ ವಿಚಾರಗಳನ್ನು ಇವತ್ತು ಇಡೀ ದಿವಸ ನಿಮ್ಮ ವಿಚಾರಗಳಿರೋದ್ರಿಂದ ಅದ್ರ ಬಗ್ಗೆನೂ ಕೂಡ ನಿಮಗೆಲ್ಲ ಚರ್ಚೆ ಮತ್ತು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ಇಷ್ಟೇ ಹೇಳೋದು. ಶಿಕ್ಷಣ ಭಾಳ ಮುಖ್ಯ ಮಕ್ಕಳಿಗೆ. ಅದು ನಮ್ಮ ದೇಶದ ಭವಿಷ್ಯ. ಅದು ನಮ್ಮ ಮಕ್ಕಳು ಎಷ್ಟು ಮೇಲೆ ಬರ್ತಾರೆ ಅದು ನೋಡಿದ್ರೆ ಅದು ನಮಗೂ ಕೂಡ ಒಂದು ತೃಪ್ತಿ ತರ್ತಕ್ಕಂಥ ಮತ್ತು ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ. ಅದನ್ನು ಯಾವುದೇ ರೀತಿಯ ಹೊರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಿಮಗೂ ಹೊರೆ ಆಗಬಾರ್ದು, ಮಕ್ಕಳಿಗೂ ಆಗಬಾರ್ದು, ಸರ್ಕಾರಗಳು ಕೂಡ ಸುಗಮವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಯಾವತ್ತೂ ಕೂಡ ನಿಮ್ಮ ಪರವಾಗಿದ್ದು ನಿಮಗೆ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿನ ನಮ್ಮ ಸರ್ಕಾರದಿಂದ, ನನ್ನ ಇಲಾಖೆಯ ಪರವಾಗಿ ನಮ್ಮ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಭಾಳ ಸಂತೋಷನೂ ಕೂಡ ಆಗಿದೆ. ಭಾಳ ಒಳ್ಳೆ ರೀತಿಯಲ್ಲಿ ಶಶಿಕುಮಾರ್ ಅವರು, ಅವರ ಸ್ನೇಹಿತರು ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಮಾಡಿದರೆ ಮತ್ತು ಮಾರ್ಗದರ್ಶನ ಯಾವುದೇ ಸಂದರ್ಭದಲ್ಲಿ ನೀವು ಯಾವತ್ತೂ ಕೂಡ ಕೊಟ್ಟಾಗ ಅದನ್ನು ಅನುಷ್ಠಾನ ಮಾಡಿ ನಿಮಗೆ ಸಹಕಾರ ಆಗೋ ರೀತಿಯಲ್ಲಿ ಮಕ್ಕಳ ಒಂದು ಶಿಕ್ಷಣದ ಹಿತದೃಷ್ಟಿಯಿಂದ ಯಾವುದೇ ಕಾನೂನು ಕೂಡ ಬದಲಾವಣೆ ಮಾಡಬೇಕಂದ್ರೆ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ, ನಿಮ್ಮ ಏನು ಇವತ್ತು ಕಾರ್ಯಕ್ರಮನ ಇಡೀ ದಿವಸ ನೀವು ಇಟ್ಕೊಂಡಿದ್ರಿ, ಮೋಸ್ಟ್ಲಿ ನಮ್ಮ ಅಧಿಕಾರಿಗಳು ಇವತ್ತು ಬರ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಏನಾದ್ರು ಆ ಥರ ವಿಚಾರಗಳ 2:30 to 3:30 ಆ ಥರ ಸಂದರ್ಭದಲ್ಲಿ ಏನಾದ್ರು ಇದ್ದರೆ ದಯವಿಟ್ಟು ಇಲಾಖೆಯವ್ರಿಗೂ ಕೂಡ ನಾನು ಸ್ಟ್ಯಾಂಡರ್ಡ್ ಆಗಿ ಹೇಳಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಮಾತಾಡ್ತಾ ಇರಿ, ರೆಗ್ಯುಲರ್ ಆಗಿ ಮಾತಾಡಿದರೆ ಸೊಲ್ಯೂಷನ್ ಹುಡುಕೋಕ್ಕಾಗತ್ತೆ. ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ ರೆಗ್ಯುಲರ್ ಆಗಿ. ಐ ಥಿಂಕ್ ಇವಾಗಂತೂ ಎಲ್ಲ ಅಸೋಸಿಯೇಷನ್ಸು ಎಷ್ಟೇ ಚಿಕ್ಕದಿದ್ರು ಕೂಡ ನಾವು ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಒಂದು ಕಡೆಗೆ ನಾನು ಜನರಲಾಗಿ ಮಾಡ್ತೀನಿ. ಬಟ್ ಹೆಚ್ಚು ವಿವರವಾಗಿ ನಮ್ಮ ಅಧಿಕಾರಿಗಳಿಗೆ ನಾನು ಯಾವತ್ತೂ ಕೂಡ ಸ್ಟ್ಯಾಂಡರ್ಡ್ ಆಗಿ ಒಂದು ಆದೇಶವನ್ನು ಕೂಡ ಮಾಡಿದ್ದೀನಿ. ಅಧಿಕಾರಿಗಳು ಕೂಡ ನನಗೆ ಅಪ್ಡೇಟ್ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಸದಾಕಾಲ ಇರಲಿ. ಮೇಲೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಪುಟ್ಟಣ್ಣವರು, ಶ್ರೀನಿವಾಸ್ ಅವರು, ನಮ್ಮ ರಾಮೋಜಿಗೌಡರು ಮತ್ತೆಲ್ಲ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಇರ್ಬೋದು ಮತ್ತು ಈ ಕ್ಯಾಂಪ್ಸಿನ ಎಲ್ಲ ಸದಸ್ಯರಿಗೂ ಕೂಡ ವಿಶೇಷವಾಗಿ ಶಶಿಕುಮಾರ್ ಅವ್ರಿಗೂ ಕೂಡ ನನ್ನ ಗೌರವವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ಪ್ರೀತಿಯ ನಮ್ಮ ನಮನವನ್ನು ಸ್ವೀಕರಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಶಿಕ್ಷಣ ಮಂತ್ರಿಗಳಿಗೆ ನಮನವನ್ನು ಸಲ್ಲಿಸ್ತೇನೆ. ಸರ್, ಇದರ ಮಧ್ಯ ಸರ್ ಇದೊಂದು ವಿಶೇಷ ಸರ್. ಇವತ್ತೇನು SSLC ರಿಫಾರ್ಮ್ಸ್ ಆಯಿತು ಸರ್, ಇದು ಸರಿಸುಮಾರು 20 ವರ್ಷದ ಹಿಂದಿಂದ ಸರ್. ಅದಕ್ಕೆ ಮೂಲ ಅವತ್ತಿನ ದಿನ ಅದನ್ನು ರೂಪಿಸಿದಂಥವರು ಗಣೇಶ್ ಭಟ್ಟ ಅಂತ, ಪ್ರೊಫೆಸರ್ ಗಣೇಶ್ ಭಟ್ಟ ಅವರು ಸರ್. ಈ ಸಲ ಕೂಡ 2 ವರ್ಷದಿಂದ ದುಂಡು ಮೇಜಿನ ಸಭೆ ಮುಖೇನ ಗಣೇಶ್ ಭಟ್ಟ ಅಂತ ಸರ್, ಅವರೇ ಈ ಸಲ ಅದು ತಪ್ಪಾಗಿದೆ ಅಂತ ಸರಿಪಡಿಸೋದ್ರಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೆ ನಮ್ಮ ಡಿಪಾರ್ಟ್ಮೆಂಟು. ಅದನ್ನು ಪರಿಶೀಲನೆ ಮಾಡಿ ಅವ್ರ ಜೊತೆ ಚಿಂತನೆ ಮಾಡಿದ್ವಿ. ಹೌದು ಸರ್, ಅವರೇ ಅವತ್ತು ಮಾಡಿದ್ದು, ಇವತ್ತು ಅದನ್ನು ಸರಿಪಡಿಸಿದ್ದು ಅವರ ಪೇಪರೇ ಸರ್. ಗಣೇಶ್ ಭಟ್ ಅವರಿಗೆ ಧನ್ಯವಾದಗಳು. ಮಾನ್ಯ ಸಚಿವರಿಂದ ಈಗ ಗೌರವ ಸಮರ್ಪಣೆ. ಶಿಕ್ಷಣ ತಜ್ಞರು ಪ್ರೊಫೆಸರ್ ಗಣೇಶ್ ಭಟ್ ಅವರು.
ಅಂಡ್ ನೆಕ್ಸ್ಟ್ ಧನ್ಯವಾದಗಳು. Bharati Shiksha Board has been set up by Government of India with a specific objective of blending Indian knowledge system with modern education. It was set up through a model bylaws, and model bylaws was framed under the chairman of the committee, and chairman was the central education minister, with the specific objective of blending modern science and technology education with the Indian knowledge system, Indian knowledge tradition. They offered expression of interest for the selection of a sponsoring body. Patanjali Yogapeeth was selected after the due diligence. The sponsoring body for the administrative and functioning purposes of the board. For any board equivalent to other boards. Our board applied with our curriculum, with our all components of the required syllabus, pedagogical approach, mode of assessment, and the AIU, after examining on the SOP defined by the Government of India, the AIU has granted equivalence to all national and state education board for the Bharati Shiksha Board. In Bharat, it is the urgent need of contemporary Bharat, because after 1835, we had been reduced to be the consumer of colonial philosophy, Western philosophy, Western product. They have created different fault lines in the education system, because we all are the educologists and related with the educational ecosystem. You can easily find out after 1835, the syllabus, curriculum, pedagogy, assessment, whichever design, those were designed in such a way that the Bharat is missing in the whole component of the education system. Now our curriculum is based on the realistic idea of Bharat, not fragmented Bharat, Akhanda Bharat, without having any kind of hatred against any social community, any political community, any geographical community, not even against human, even all components of the universe, as our Upanishad says. Yatra sarvati bhutani atmanev anupashyati sarvabhutaischatmanam tato na bijgupsate tato ko moha ko shoka ekatvam anupashyata. We feel undifferentiated oneness with all the components of the universe. And now Arne Niese of the Norwegian philosopher, Durant of the American philosopher, 21st century, 20th century, they are advocating, science and technology may be borrowed, knowledge may be borrowed from the Europe, but this technology is a tool. And if you need the right ideology, right philosophy, right vision, how to handle these tools, use these tools, that can be only derived from the philosophy of Bharat. I always request our bureaucrats also, be rational, be very ethically decision maker, then only we can change the landscape of Bharat, and we again can empower the Bharat and reinvent the Bharat. Want to switch over with my board, with my vision. There is only 1 month time you will take to get affiliated, because if any state government has allowed you on their norms to function in their state, then changing the board is not an issue. Again, I will investigate about you.
I will affiliate you, but the only important thing is you have to follow our vision, and that vision is not any ideology based. That is based on Bharat core essence and new 21st century skill, more vocational sensitization, not job seekers, rather to create job creators, not to doing job as a CEO in MNCs, but rather guiding and evolving new MNCs on behalf of Bharat and empowering the Bharat economically, ethically and ecologically balanced way. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಮಾನ್ಯತೆ ನವೀಕರಣದ ವಿಷಯದಲ್ಲಿ ಪುಟ್ಟಣ್ಣ ಅವ್ರ ನೇತೃತ್ವದಲ್ಲಿ ಅತ್ಯಂತ ದೊಡ್ಡ ಹೋರಾಟ ಸದನದಲ್ಲಿ ಮಾತಾಡಿದ್ವಿ. ನಾವೆಲ್ಲ ಸಹ ನಾವು ಶಾಲೆಗಳನ್ನು ಪ್ರಾರಂಭ ಮಾಡಿ ಯಾವ ರೀತಿಯನ್ನ ನೋವನ್ನು ಅನುಭವಿಸಿದ್ವಿ ಅನ್ನೋದನ್ನು ಸಹ ವಿಷಯಕ್ಕೆ ತಂದ್ವಿ. ಅಲ್ಲಿ ಪ್ರಾಣೇಶ್ ಅವರು ಹೇಳ್ತಾ ಇದ್ರು, ಉಪಸಭಾಪತಿಗಳು ಸಭಾಧ್ಯಕ್ಷರ ಪೀಠದಲ್ಲಿದ್ದಾಗ, ಈ ಮಂತ್ರಿಗಳು ಬಂದ ಮೇಲೆ ಗಲಾಟೆಗಳು ಕಡಿಮೆ ಆಗಿದಾವೆ, ಎಲ್ಲೋ ಒಂದು ಕಡೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರಬೇಕು ಮಂತ್ರಿಗಳು ಅಂತ ಹೇಳಿದ್ರು. ನಾವೆಲ್ಲ ಚಪ್ಪಾಳೆ ತಟ್ಟಿದ್ವಿ. ಸನ್ಮಾನ್ಯ ಪುಟ್ಟಣ್ಣ ಅವರು ಯಾವತ್ತೂ ಯಾರನ್ನೂ ಬಿಡ್ತಾ ಇಲ್ಲ. ಅವರು ಸ್ವಲ್ಪ ಯಾಕೆ ಅಂತಂದ್ರೆ, ನಮಗೆ ಈ ಮಾನ್ಯತೆ ನವೀಕರಣದ್ದು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ದೊಡ್ಡ ಹೋರಾಟ ಮಾಡ್ಕೋಬೇಕು ಅಂತ ಅಂದಾಗ, ನಮಗೆ ಸದನ ಸಮಿತಿ ಮಾಡಬೇಕು ಅಂದಾಗ, ಕೊನೆಯದಾಗಿ ನಮ್ಮನ್ನ ಸದನದಲ್ಲಿ ಮಾತಾಡೋ ಮೊದಲೇ ಕರೆದು ಬಿಡೋರು, ವಿಶೇಷ ಸಭೆ ಮಾಡೋರು, ಆಯ್ತು ಇವೇನು ಕಳ್ತಿರೋ ಎಸ್ ಅನ್ನೋರು. ಹಾಗಾಗಿ ಅಂತ ಮಂತ್ರಿಗಳು ಸಿಕ್ಕಿರೋದಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸಿ, ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪುಟ್ಟಣ್ಣವರ ಹೋರಾಟ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಆಗಿದೆ. ನಾವು ಅದೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿರ್ತಾರೆ. ಈಗ ಕನ್ವರ್ಷನ್ ಬಗ್ಗೆ 4,000 ಅಡಿಯಲ್ಲಿ ಶಾಲೆ ಕಟ್ಟಿರ್ತಾರೆ, 9-10 ಅಥವಾ ಬಿ ಖಾತಾದಲ್ಲೂ ರಿಜಿಸ್ಟ್ರೇಷನ್ ಆಗಿರ್ತದೆ. ಕನ್ವರ್ಷನ್ ಮಾಡ್ರಿ ಅಂದ್ರೆ ಹೆಂಗಾಗುತ್ತೆ? ನೆವರ್ ಆಗಲ್ಲ. ಯಾಕಂದ್ರೆ ರೆವಿನ್ಯೂ ಲ್ಯಾಂಡ್ ಇದ್ರೆ ಆಗುತ್ತೆ. ಬಟ್ ನಿಮ್ಗೆ ಸಿಹಿ ಸುದ್ದಿ ಏನಂತಂದ್ರೆ, ಕಂದಾಯ ಇಲಾಖೆನೇ ಈ ಕನ್ವರ್ಷನ್ ತೆಗೆದ್ಬಿಟ್ಟು ಈಗ ಯಾವಾಗಲೂ ಹೇಳ್ತಾರೆ ನಮ್ಮ ಮೆಂಟರ್ಸು, ನಮ್ಮ ಗಣ್ಯ ವ್ಯಕ್ತಿಗಳು, ಆಲ್ವೇಸ್ ಆಕ್ಷನ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ಎಸ್ ವರ್ಡ್ಸ್. ವೆರಿ ಗುಡ್. So Logic ಅನ್ನೋದು it is a brand owned by Online Instruments India. It has got a 30 years of legacy. ಚಪ್ಪಾಳೆ ಮುಖೇನ ವಿ ರಶ್ಮಿ ಮಹೇಶ್, ಅಡಿಷನಲ್ ಚೀಫ್ ಸೆಕ್ರೆಟರಿ, ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ಹಾಗೆ ಶ್ರೀ ಪ್ರಕಾಶ್ ಜಿ ನಿಟ್ಟಾಲಿ, ಚೇರ್ಮನ್ KSEAB, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಶ್ರೀ ಭರತ್ ಎಸ್, ಡೈರೆಕ್ಟರ್ PUC ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್. ನಿಮಗೆ ಸ್ವಾಗತವನ್ನು ಕೊಡ್ತಾ, ವೇದಿಕೆ ಮೇಲೆ ಇದೀಗ ನಮ್ಮ ACS ರಶ್ಮಿ ಮಹೇಶ್ ಮೇಡಮ್ ಅವರು ಆಸೀನರಾಗಿದ್ದಾರೆ. ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ಪ್ರಾಮಾಣಿಕ, ದಕ್ಷ, ಹೊಗಳಿಕೆ ಅಲ್ಲ, ನಮ್ಮ ಅನಿಸಿಕೆಗಳು ವರ್ಷಾನುಗಟ್ಟಲೆ ನಮ್ಮ ಬೇಡಿಕೆಗಳು ಏನಿತ್ತು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು ತುಂಬ ಸೂಕ್ಷ್ಮವಾಗಿ ಅದನ್ನು ನಮಗೆ ಪರಿಹಾರವನ್ನು ಕೊಡ್ತಾ ಇರ್ತಕ್ಕಂಥ ಮಹಾನ್ ತಾಯಿ ಅಂದರೆ ತಪ್ಪಾಗಲ್ಲ. ನಮ್ಮ ಕೃತಜ್ಞತೆ ಒಂದು ನಿಂತು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ನಮ್ಮ ಎಲ್ಲ ಸಮರ್ಪಣೆ ಚಪ್ಪಾಳೆ ಮುಖಾಂತರ ಇರಲಿ ಅಂತ ಕೇಳ್ತೀನಿ. SSLC ರಿಫಾರ್ಮ್ಸ್ ಏನಾಯಿತು, ಅದರ ಹಿಂದೆ ಕೂಡ ಇವರ ಪಾತ್ರ ತುಂಬ ದೊಡ್ಡದು. ಅವರ ಒಂದೇ ಗುರಿ, ಈ ದೇಶದಲ್ಲಿ ನಮ್ಮ ಮಕ್ಕಳು ಹಿಂದುಳಿಬಾರ್ದು. ಫೇಲ್ ಅಂತಕ್ಕಂಥದ್ರಲ್ಲಿ 6 ತಿಂಗಳು ಮನೇಲಿದ್ದರೂ ಕೂಡ ಅವರು ದಾರಿ ತಪ್ತಾರೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ನಮ್ಮ ಭಾಗ್ಯ ಆಗಿದೆ, ಮಕ್ಕಳ ಭಾಗ್ಯ ಆಗಿದೆ. ಇದರ ಇನ್ನೋರ್ವ ಅಧಿಕಾರಿಗಳು ಪ್ರಕಾಶ್ ರವರು ವೇದಿಕೆ ಮೇಲಿದ್ದಾರೆ. ಇವರು ಅಧ್ಯಕ್ಷರು ನಮ್ಮ KSEAB, ಪ್ರಕಾಶ್ GT ನಿಟ್ಟಲಿ ಅಂತ. ಇವರು ಕೂಡ SSLC ಪರಿಷ್ಕರಣೆಗೆ ಪ್ರಮುಖರು. ಹಾಗಾಗಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲರ ಪರವಾಗಿ. ಹಾಗೆಯೇ
SSLC ಪರಿಷ್ಕರಣೆಯಲ್ಲಿ ಅತಿ ಹೆಚ್ಚು ಇಂಟರ್ವ್ಯೂನ್ ಆಗಿದ್ದು, ತುಂಬ ಸಲ ನಾವು ಪರಸ್ಪರ ವಿಷಯಗಳನ್ನ ಹಂಚ್ಕೊಂಡು ನಮ್ಮ ಗಣೇಶ್ ಭಟ್ಟಾಜಿ ಅವ್ರನ್ನ ಕರೆದು ಆ ರಿಸರ್ಚ್ ಪೇಪರ್ಗಳನ್ನ ಅವರ ಹಂತದಲ್ಲಿ ಕರೆದು ಸಭೆಗಳನ್ನ ಮಾಡಿ ಇವತ್ತೇನು ಈ ರಾಜ್ಯಕ್ಕೆ ನ್ಯಾಯ ಸಿಕ್ಕಿದೆ ಅದರ ಒಂದು ರೂವಾರಿಗಳು ಶ್ರೀ ಗೋಪಾಲ್ ಕೃಷ್ಣ ಅವರು ಅಂದರೆ ತಪ್ಪಾಗಲ್ಲ. ಅವರು ನಿರ್ದೇಶಕರು SSLC ವಿಭಾಗ ಮತ್ತು ಈಗ PU ಇನ್ಚಾರ್ಜು ಕೂಡ. ಹಾಗಾಗಿ ಅವರಿಗೂ ಕೂಡ ಕೃತಜ್ಞತೆ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಾವು ಅತಿ ಮುಖ್ಯವಾಗಿ ಯಾವಾಗಲೂ ನಮ್ಮ ಸರ್ಕಾರಿ ಶಾಲೆಗಳನ್ನ ಬಲವರ್ಧನೆ ಮಾಡೋದಕ್ಕೆ, ಆಮೇಲೆ ಯಾವುದೇ ಸೊಸೈಟಿಯಲ್ಲಿ ನಮಗೆ ಉತ್ತಮವಾದ ಸರ್ಕಾರಿ ಶಾಲೆಗಳು ಒಂದು ಆಲ್ಟರ್ನೇಟಿವ್ ಆಗಿ ಇರಲೇಬೇಕಾಗುತ್ತೆ. ಇನ್ಫ್ಯಾಕ್ಟ್ ಅದು ಫಸ್ಟ್ ಆಲ್ಟರ್ನೇಟಿವ್ ಆಗಿ ಇರಬೇಕಾಗುತ್ತೆ ಎಲ್ಲ ಪೋಷಕರಿಗೂ. ಆ ನಿಟ್ಟಿನಲ್ಲಿ ನಾವು ಸುಮಾರು ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವಾಗ ಕಳೆದ 2-3 ವರ್ಷಗಳಲ್ಲಿ ನೀವು ನೋಡಿದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಿರ್ಬೋದು ಅಥವಾ ನಮ್ಮ ಬೇರೆ ಶಾಲೆಗಳಲ್ಲಿನೂ ಸಹ ನಾವು ಎನ್ರೋಲ್ಮೆಂಟ್ ಇಂಪ್ರೂವ್ ಮಾಡೋದಕ್ಕೆ, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದಕ್ಕೆ, ಆಮೇಲೆ ನಮ್ಮ ಟೀಚರ್ಸ್ ಟ್ರೈನಿಂಗ್ಗೆ ನಾವು ಅತ್ಯಂತ ಗಾಂಭೀರ್ಯತೆಯಿಂದ ನಾವು ಕ್ರಮಗಳನ್ನ ತಗೊಂಡು ನಾವು ಸರ್ಕಾರದ ಕಡೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿ ನಾವು ಹೇಗೆ ಪಬ್ಲಿಕ್ ಸ್ಕೂಲ್ಸ್ ಒಂದು ಸೊಸೈಟಿಯಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇರಬೇಕು, ಆಮೇಲೆ ಪೇರೆಂಟ್ಸ್ಗೆ ಡೆಮೊಕ್ರಾಟಿಕ್ ಚಾಯ್ಸ್ ಮಾಡುವಾಗ ಫಸ್ಟ್ ಆಲ್ಟರ್ನೇಟಿವ್ ಆಗಿರಬೇಕು ಅಂತ ನಮ್ಮದು ಏನು ಧ್ಯೇಯ ನಿರ್ಧಾರ ಇದೆ, ಆಮೇಲೆ ಆ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀರಿ, ಅದ್ರ ಜೊತೆನೂ ಸಹ ನಮಗೆ ಅತಿ ಮುಖ್ಯವಾಗಿ ಏನಿದೆ ನಾವು ಸ್ಕೂಲ್ ಇಕೋಸಿಸ್ಟಮ್ ಕರ್ನಾಟಕನಲ್ಲಿ ಸ್ಕೂಲ್ ಎಜುಕೇಷನ್ ಲ್ಯಾಂಡ್ಸ್ಕೇಪಲ್ಲಿ ಏನಿದೆ ಅಂತ ನಾವು ನೋಡಬೇಕಾಗುತ್ತೆ. ನಾವು ಅದನ್ನು ನೋಡಿದಾಗ we see that more than 50% of our students are enrolled in private schools. In fact, private schools-ಗೆ ಆಲ್ಮೋಸ್ಟ್ ಇವಾಗ ನಾವು ನೋಡ್ತಾ ಇದ್ರೆ ಯೂನಿವರ್ಸಿಟಿ ಎಜುಕೇಷನಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜುಗಳು ಸರ್ಕಾರದ್ದು ಏನಿದೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜಸಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಈ ಪ್ರಕಾರ ಸ್ಕೂಲ್ ಲ್ಯಾಂಡ್ಸ್ಕೇಪ್ ಇದ್ದಾಗ ಮತ್ತು ಈ ಪ್ರಕಾರ ಇವಾಗ ಪ್ರೈವೇಟ್ ಸೆಕ್ಟರಲ್ಲಿ ಸ್ಕೂಲ್ಸು ಸಹ ಇದ್ದಾಗ ಇಟ್ ಈಸ್ ಓನ್ಲಿ ಇಂಪಾರ್ಟೆಂಟ್ ದ್ಯಾಟ್ ವಿ ಎಕ್ನಾಲೇಜ್ ದ್ಯಾಟ್ ಆ್ಯಂಡ್ ಯಾವ ಉದ್ದೇಶಗಳಲ್ಲಿ ನಾವು ನಮ್ಮ ಹ್ಯೂಮನ್ ರಿಸೋರ್ಸಸ್ ಅಂದರೆ ನಮ್ಮ ಸ್ಕೂಲಲ್ಲಿ ಇವಾಗಿರೋ ಮಕ್ಕಳು ಯಾವ ರೀತಿಯಲ್ಲಿದ್ದಾರೆ, ಅವ್ರನ್ನ ಯಾವ ದಿಕ್ಕಿನಲ್ಲಿ ನಾವು ತೊಗೊಂಡು ಹೋಗಬೇಕು, ನಾವಿಬ್ಬರು ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ಯಾವ ಶಾಲೆಗಳಿದೆ ಅಂತಹ ಶಾಲೆಗಳು ಸಹ ಯೂನಿಫೈಡ್ ಆಗಿ ಹೋಲಿಸ್ಟಿಕ್ ಆಗಿ ನಾವು ಕರ್ನಾಟಕದ್ದು ಏನು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನಾವು ಉತ್ತಮವಾದ ಕಲಿಕೆಯನ್ನು ಕೊಡೋದಕ್ಕೆ ಏನು ಮಾಡಬೇಕು ಅಂತ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಸಾಧಾರಣ ವೆನ್ ವಿ ಟಾಕ್ ಅಬೌಟ್ ಸ್ಕೂಲ್ಸ್ ಇನ್ ದ ಪ್ರೈವೇಟ್ ಇಕೋಸಿಸ್ಟಮ್ 5-6 ವಿಷಯಗಳ ಬಗ್ಗೆ ನಮಗೆ ಅತ್ಯಂತ ಕಾಳಜಿನಿಂದ ನಾವು ನೋಡಬೇಕಾಗುತ್ತೆ ಆ್ಯಸ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್. ಒಂದು, ಈ ಸಂಸ್ಥೆಗಳಿಂದ ಎಲ್ಲ ನಮಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆಯಾ, ಕ್ವಾಲಿಟಿ ಎಜುಕೇಷನ್ ಇದೆಯಾ, ಲರ್ನಿಂಗ್ ಔಟ್ಕಮ್ಸ್ ಏನಿದೆ. ಎರಡನೇದು ಅತಿ ಮುಖ್ಯವಾಗಿರೋದು ಟ್ರಾನ್ಸ್ಪರೆಂಟ್ ಇಕೋಸಿಸ್ಟಮಲ್ಲಿ ಶಾಲೆಗಳೆಲ್ಲ ಕೆಲಸ ಮಾಡ್ತಾ ಇದೆಯಾ, RT ಆ್ಯಕ್ಟ್ ಆ್ಯಂಡ್ RT ರೂಲ್ಸ್ ಏನಿದೆ ಅದರ ಅಡಿಯಲ್ಲಿ ಕೆಲಸ ಆಗ್ತಾ ಇದೆಯಾ ಅಂತ. ಮೂರನೇದು, ನಮ್ಮ ಟೀಚರ್ಸ್ ಯಾರಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೀಚರ್ಸ್ಗೆ ಯಾವ ರೀತಿಯ ಸಾಮರ್ಥ್ಯ ಇದೆ, ಯಾವ ರೀತಿಯ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವರು ಹೇಳ್ಕೊಡೋದಕ್ಕೆ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ನಾಲ್ಕನೇದು, ಆಮೇಲೆ ಅತಿ ಮುಖ್ಯವಾಗಿರೋದು ಸ್ಕೂಲಲ್ಲಿ ಯಾವ ರೀತಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಇದೆ ಮಕ್ಕಳಿಗೆ, ಯಾವ ರೀತಿ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕಲಿಕೆ ಜೊತೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಉತ್ತೇಜನ ಕೊಡಲಿಕ್ಕೆ ಆಗ್ತಾ ಇದೆಯಾ ಅಲ್ಲಿ, ಆ್ಯಂಡ್ ಹೋಲಿಸ್ಟಿಕ್ ಆಗಿ ಸ್ಕೂಲಿಂದ ನಮ್ಮ ಮಕ್ಕಳು ಇಂಡಿವಿಜುವಲ್ಸ್ ಆಗಿ ವೆಲ್ ಎಂಪವರ್ಡ್ ಇಂಡಿವಿಜುವಲ್ಸ್ ಹೂ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಆ ರೀತಿ ಬರೋದಕ್ಕೆ ಅವಕಾಶ ಆಗ್ತಾ ಇದೆಯಾ ಅಂತ. ಈ ಎಲ್ಲ ನಿಟ್ಟಿನಲ್ಲೂ ನಾವು ನೋಡಿದಾಗ ವಾಟ್ ವಿ ಸಿ ಇಸ್ ದ್ಯಾಟ್ ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಕರ್ನಾಟಕನಲ್ಲಿ. ಕಂಟಿನ್ಯೂಟಿ ಆಫ್ ಎಜುಕೇಷನ್ ಇರುವಂಥ ಶಾಲೆಗಳು ತುಂಬ ಕಡಿಮೆ ಇದೆ. ನಾವು ಗೌರ್ಮೆಂಟ್ ಲ್ಯಾಂಡ್ಸ್ಕೇಪಲ್ಲೂ ನೋಡಿದಾಗ ವಿ ಸಿ ದಟ್ ಫ್ರ್ಯಾಕ್ಚರ್ಡ್ ಎಜುಕೇಷನ್ ಇಕೋಸಿಸ್ಟಮ್. ಕಾರಣ ಇಷ್ಟೇ, ನಮ್ಮಲ್ಲಿ 100% ಅಷ್ಟು GR ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ನಾವೇನು ಹೇಳ್ತೀರಿ ಪ್ರೈಮರಿ ಸ್ಕೂಲಲ್ಲಿದ್ದರೆ ಪ್ರೈಮರಿ ಟು ಸೆಕೆಂಡ್ರಿ ನಾವು ಕನ್ವರ್ಷನ್ ನೋಡಿದಾಗ ವಿ ಲೂಸ್ ಅಬೌಟ್ 40% ಆಫ್ ದ ಸ್ಟೂಡೆಂಟ್ಸ್. ಸೆಕೆಂಡ್ರಿ ಟು ಹೈಯರ್ ಸೆಕೆಂಡ್ರಿ ಹೋಗಿದಾಗ ಅಗೇನ್ ವಿ ಆರ್ ಲೂಸಿಂಗ್ ಅಬೌಟ್ 30-35% ಆಫ್ ದ ಸ್ಟೂಡೆಂಟ್ಸ್.
ನಾವು ಉದಾಹರಣೆಗಾಗಿ ಹೇಳಬೇಕಂತೇಳಿದ್ರೆ 2030ಗಿಂತ ಮುಂಚೆ ನಾವು GR ಇನ್ ಸೆಕೆಂಡ್ರಿ ಸ್ಕೂಲ್ಸ್ 100% ಅಷ್ಟು ನಾವು ಮಾಡಬೇಕಾಗಿದೆ. ಅದು ಮಾಡ್ಬೇಕಂತ ಹೇಳಿದ್ರೆ ಏನು ಕ್ರಮ ತಗೊಳ್ಬೇಕು ಅಂತ, ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಕ್ವಾಲಿಟಿ. ಕ್ವಾಲಿಟಿಯಲ್ಲಿ ನಾವು ಸ್ಕೂಲ್ ಕ್ವಾಲಿಟಿ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ ನಾವೊಂದು ಮಾಡೋದಕ್ಕೆ ಸುಮಾರು ಇವಾಗ 2-3 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಿ. ಸೊ ಇವಾಗ ಕೆಲವು ದಿನಗಳಲ್ಲೇ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀರಿ. The entire department is moving towards parity among various boards. ಅದು ನಿಮಗೆ it is quite evident. ಸೊ ಈ ವರ್ಷನೇ ನಾವು 9th ಸ್ಟ್ಯಾಂಡರ್ಡ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲ ಶಾಲೆಗಳಿಗೂ ನಾವು ಸಿಂಗಲ್ ಕಾಮನ್ ಎಕ್ಸಾಮಿನೇಷನ್, ಅಂದರೆ ಫೈನಲ್ ಒನ್ ನಾವೇನು ಅಸೆಸ್ಮೆಂಟ್ ಮಾಡ್ತೀರಿ, ಸಮೆಟಿವ್ ಅಸೆಸ್ಮೆಂಟ್ ಏನಿರುತ್ತೆ ಅದು ನಾವು ಎಲ್ಲ ಶಾಲೆಗಳಿಗೂ ಒಂದೇ ರೀತಿಯಲ್ಲಿ ಮಾಡಬೇಕು, ನಮ್ಮ ಸರ್ಕಾರಿ ಶಾಲೆಗಳಿಗೆ ಅಂತ ನಾವು ಇವಾಗ ಯೋಜನೆ ಹಾಕಿದ್ದೀರಿ. ಅದು ಸದ್ಯದಲ್ಲೇ ಅದು ಕಾರ್ಯಗತ ಸಹ ಆಗುತ್ತೆ. ಸೊ ಅದರಲ್ಲಿ ನಮ್ಮಲ್ಲಿ ಯಾವ ಪ್ರೈವೇಟ್ ಶಾಲೆಗಳು ಮುಂದೆ ಬರ್ತಾರೆ ಅಂತಹ ಶಾಲೆಗಳಿಗೂ ಸಹ ನಾವು ಕಾಮನ್ ಆಗಿ ಎಕ್ಸಾಮಿನೇಷನ್ ನಡೆಸೋದಕ್ಕೆ ನಾವು ಮುಂದೆ ಇದ್ದೀರಿ ಅಂತ, ನಾವು ರೆಡಿ ಇದ್ದೀರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿ ಸಾ ವಾಸ್ ಕಂಪ್ಲಯನ್ಸ್ ಪ್ಯಾರಾಮೀಟರ್ಸ್ ನೋಡಿದಾಗ ಓನ್ಲಿ ಅಬೌಟ್ 20 ಮ್ಯಾಕ್ಸಿಮಮ್, ಅಂದರೆ ಲಾಸ್ಟ್ 5-6 ಇಯರ್ಸಲ್ಲಿ ನಾವು ನೋಡಿದ್ರೆ ಪ್ರತಿ ವರ್ಷ ರೆಕಗ್ನಿಷನ್ ರಿನ್ಯೂವಲ್ ಇರ್ಬೋದು ಅಥವಾ ರೆಕಗ್ನಿಷನ್ ಇರ್ಬೋದು, ಓನ್ಲಿ ಅಬೌಟ್ 20% ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಆರ್ ಏಬಲ್ ಟು ಕಂಪ್ಲೈ ವಿತ್ ದ ರೆಗ್ಯುಲೇಷನ್ ಪ್ಯಾರಾಮೀಟರ್ಸ್. ದಿ ಎಂಟೈರ್ ಸಾಫ್ಟ್ವೇರ್ ಏನಿರುತ್ತೆ ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಟ್ರೀಮ್ಲಿ ಯೂಸರ್ ಫ್ರೆಂಡ್ಲಿ, ಆ್ಯಂಡ್ ಏನು ಕಂಪ್ಲಯನ್ಸ್ ಬರುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಪಬ್ಲಿಕ್ ಇದರಲ್ಲಿ ನಾವು ಹಾಕ್ತೀರಿ. ಸೊ ಇಟ್ ವಿಲ್ ಬಿ ಓಪನ್ ಫಾರ್ ಸ್ಕ್ರೂಟಿನಿ ಆಫ್ ಬೈ ಎನಿ ಸ್ಟೇಕ್ ಹೋಲ್ಡರ್. ಈಗಾಗಲೇ ನೀವು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಅದೆಲ್ಲ ನಿಮಗೆ ಗೊತ್ತಿದ್ದಂಗೆ ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದ ಪಬ್ಲಿಕ್ ಇಕೋಸಿಸ್ಟಮ್, ಅಂದರೆ ಯಾರೇ ಆದರೂ ಅದನ್ನು ತೆಗೆದು ನೋಡ್ಬೋದಾಗಿದೆ. ನಮ್ಮ ಸರ್ಕಾರದ ಶಾಲೆಗಳಲ್ಲಿ ಯಾವ ರೀತಿ ನಾವು ಟೀಚರ್ಸ್ಗೆ ಟ್ರೈನಿಂಗು ಯಾವ ಕಾಸ್ಟಲ್ಲಿ ಮಾಡ್ತೀರಿ ಅದೇ ಕಾಸ್ಟ್ಸಲ್ಲಿ ನಾವು ಪ್ರೈವೇಟ್ ಶಾಲೆಗಳ ಟೀಚರ್ಸ್ನ ಸಹ ಟ್ರೈನ್ ಮಾಡೋದಕ್ಕೆ, ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದಕ್ಕೆ ನಮ್ಮ ಇಲಾಖೆ ಯಾವಾಗಲೂ ರೆಡಿ ಇದೆ. RTA Act and rules to compliance ನಾವು ನೋಡಿದಾಗ another big challenge in the private ecosystem that we feel is in terms of inclusivity. So across all social groups, socio-economic groups, inclusivity ಇದೆಯಾ ಇಲ್ವಾ, CWSN ಮಕ್ಕಳಿಗೂ ಸಹ ನಾವು ಆಕ್ಸೆಸ್ ಟು ಪ್ರೈವೇಟ್ ಸ್ಕೂಲ್ಸ್ ಅದೇ ರೀತಿಯಲ್ಲಿ ಇದೆಯಾ ಇಲ್ವಾ ಅಂತ ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗಿದೆ. So this is another, sector where I would urge the private schools and the private school managements to ensure that there is inclusivity. Fee fixation is another very contentious area. So we are very clear that there should be transparency in the fixation of school fees also. ಇದ್ರ ಬಗ್ಗೆ ಏನು ನಾರ್ಮ್ಸ್ ಇದೆ ಅದ್ರ ಬಗ್ಗೆ ತಮಗೆಲ್ಲ ಅರಿವಿದೆ. Please see that it is totally complied with. Moving on, if we are to look at other areas where we need to work together, ನಾವು ಒಂದು ಸ್ವಲ್ಪ again introspection ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ again if you see ನಮ್ಮಲ್ಲಿ ಬೋತ್ ಎಕ್ಸಾಮ್ಸ್ SSLC ಇರ್ಬೋದು ಅಥವಾ PUC ಇರ್ಬೋದು, ಎರಡು ಪರೀಕ್ಷೆಗಳು ಸಹ is more of a barrier to continuation of the learning cycle of a student. ಸೊ ನಾವು ಈಗೇನು ಇದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಆ್ಯಂಡ್ ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅಂತ ನೋಡಿದಾಗ ವಿ ರಿಯಲೈಸ್ ದ್ಯಾಟ್ ಅಬೌಟ್ 4 lakh ಪ್ರೆಷಿಯಸ್ ಸ್ಟೂಡೆಂಟ್ಸ್ದು ನಾವು ಕಳ್ಕೊಳ್ತಾ ಇದ್ದೀರಿ ಪ್ರತಿ ವರ್ಷ ನಮ್ಮ ವೇರಿಯಸ್ ಎಕ್ಸಾಮಿನೇಷನ್ಸಲ್ಲಿ. ಸೊ ಇದ್ರ ಬಗ್ಗೆನೂ ಸಹ ನಾವು ನೋಡಿದಾಗ ಕರ್ನಾಟಕನಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಇನ್ ದಿ ಎಂಟೈರ್ ಕಂಟ್ರಿ, ಮೆಡಿಕಲ್ ಕಾಲೇಜಸ್ ಇದೆ, ಅದೇ ಪ್ರಕಾರ ಡಿಗ್ರಿ ಕಾಲೇಜಸ್ಸು ಆ್ಯಂಡ್ ಯೂನಿವರ್ಸಿಟೀಸು ಸಹ ಇರೋದ್ರಿಂದ ಬಟ್ ದ ನಂಬರ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಆಕ್ಸೆಸಿಂಗ್ ಹೈಯರ್ ಎಜುಕೇಷನ್ ಈಸ್ ವೆರಿ ಲೋ. ಅಂದರೆ ಸುಮಾರು ನಮ್ಮದು ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಕ್ರಮೇಣ ಸ್ವಲ್ಪ ಹೆಚ್ಚಿದ್ರೇನು ಇಟ್ ಈಸ್ ಲೆಸ್ ದೆನ್ 40. ಸೊ ಇದನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು, ಗುರಿಗಳು ನಮ್ಮ ಮುಂದೆ ಇರೋದು ಟ್ಯಾಂಜಿಬಲ್ ಆಗಿ ನಾವು ನೋಡ್ಬೇಕಂತೇಳಿದ್ರೆ ಒಂದು 100% GR ನಮ್ಮ ಪ್ರೈಮರಿನಲ್ಲಿ ಏನಿದೆ ಅದ್ರ ಜೊತೆ ನಾವು 100% ನಾನ್ ಡ್ರಾಪ್ ಔಟ್ ಮೂವ್ಮೆಂಟ್ ಟಿಲ್ ಸೆಕೆಂಡ್ರಿ ನಾವು ನೋಡಬೇಕಾಗುತ್ತೆ, 100% ಸೆಕೆಂಡ್ರಿ ಬಿಫೋರ್ 2030 ನೋಡಬೇಕಾಗುತ್ತೆ, ಆ್ಯಂಡ್ ದೆನ್ ಹೈಯರ್ ಸೆಕೆಂಡ್ರಿ ಆಲ್ಸೋ ಇಫ್ ಯು ಆರ್ ಏಬಲ್ ಟು ಮೇಕ್ ಇಟ್ 100% ಬಿಫೋರ್ 2032 ಆರ್ ಸೊ, ದೆನ್ ನಾವು ಹೈಯರ್ ಎಜುಕೇಷನ್ಗೆ ಏನು ನಮ್ಮದು GR ಇದೆ ಅದನ್ನು ನಾವು ಇಂಪ್ರೂವ್ ಮಾಡ್ಬೋದಾಗುತ್ತೆ. ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಬಿಕಾಸ್ ಚೈನಾ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು,
ಅವರೆಲ್ಲ 100% ನ್ಯಾಚುರಲ್ ಮೂವ್ಮೆಂಟ್ ಥ್ರೂ ದ ಸ್ಕೂಲಿಂಗ್ ಸೈಕಲ್ ಅವರು ಮಾಡ್ತಾ ಇದ್ದಾರೆ ಥ್ರೂ ದಿಯರ್ ವೇರಿಯಸ್ ಪಾಲಿಸೀಸ್ ಆ್ಯಂಡ್ ಇನೋವೇಟಿವ್ ಟೀಚಿಂಗ್ ಮೆಥಡ್ಸ್ ಇನ್ ಸ್ಕೂಲ್. ಫಾರ್ ಎಕ್ಸಾಂಪಲ್, ಅಲ್ಲಿ ಲ್ಯಾಂಗ್ವೇಜ್ದು ಫೋಕಸ್ ಹೇಗಿರುತ್ತೆ, ಫೋಕಸ್ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಲರ್ನಿಂಗ್ ಔಟ್ಕಮ್ಸ್ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಕಂಪ್ಯೂಟರ್ ಎಜುಕೇಷನ್ ಫ್ರಮ್ ಕ್ಲಾಸ್ 1 ಇಟ್ ಸೆಲ್ಫ್. ಸೊ ಈ ಪ್ರಕಾರದ್ದು ಏನು ನಾವು ಇಂಟರ್ವೆನ್ಷನ್ಸ್ ಮಾಡ್ತಾ ಇದ್ದೀರಿ ಇವಾಗ KCAB ಆ್ಯಂಡ್ SSLC ಬೋರ್ಡಲ್ಲಿ, ಅದ್ರ ಜೊತೆ ತಾವು ಭಾಗಿಗಳಾಗ್ಬೋದು. ಉದಾಹರಣೆಗಾಗಿ ನಾವು ಈ ಸತಿ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಕಂಪ್ಯೂಟರ್ ಎಜುಕೇಷನ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ವಿ ಆರ್ ಆಲ್ಸೋ ಗೆಟಿಂಗ್ ಟೆಕ್ಸ್ಟ್ ಬುಕ್ಸ್. ವಿ ವುಡ್ ಅರ್ಜ್ ದ ಪ್ರೈವೇಟ್ ಸ್ಕೂಲ್ಸ್ ಆಲ್ಸೋ ಟು ಸ್ಟಾರ್ಟ್ ದ್ಯಾಟ್. ಕ್ಲಾಸ್ 6ಇಂದ ನಾವು ಸ್ಕಿಲ್ಲಿಂಗ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ಇನ್ ಅವರ್ KPS schools. Again, we would urge the private schools to adopt that. ಕ್ಲಾಸ್ 6ಇಂದ ಮಾಡಿ 10th ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಕಂಟಿನ್ಯೂ ಮಾಡಬೇಕಾ ಇಲ್ವಾ ಸ್ಕಿಲ್ ಎಜುಕೇಷನ್ನ ಅಂತ, ಅಥವಾ 12thಗೆ ಅವರು ಸ್ಕಿಲ್ ಎಜುಕೇಷನ್ನ ಫಾರ್ಮಲ್ ಆಗಿ ಬಿಟ್ಬಿಟ್ಟು ದೇ ಕ್ಯಾನ್ ಗೋ ಟು ದ ಫಾರ್ಮಲ್ ಸ್ಕೂಲಿಂಗ್ ಸ್ಟ್ರಕ್ಚರ್. ಸೊ ಈ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ PUCನಲ್ಲಿ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬ್ರಿಂಗ್ ಇನ್ ರಿಫಾರ್ಮ್ಸ್ ಇನ್ ಟರ್ಮ್ಸ್ ಆಫ್ ಪ್ಯಾರಿಟಿ ಅಕ್ರಾಸ್ ಬೋರ್ಡ್ಸ್. ಒಂದು ಎರಡನೇದು ಬ್ರಿಂಗಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ದಿ ಎಂಟೈರ್ ಎಕ್ಸಾಮಿನೇಷನ್ ಆರ್ಕಿಟೆಕ್ಚರ್ ಆಲ್ಸೋ. What sort of an examination is it if more than 30%, 40% of our students are not even able to move forward? ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಸಮಯ ನಾವು ಅದಕ್ಕೆ ಹಾಕಿ, ನಮ್ಮ ಡೈರೆಕ್ಟರ್ SSLC ಅವರಿದ್ದಾರೆ ಆ್ಯಂಡ್ ಚೇರ್ಪರ್ಸನ್ KCAB ಅವರು ಅವರು ವಿಸ್ತೃತವಾಗಿ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾರೆ. ಬಟ್ ಸಫೈಸ್ ಟು ಸೇ ದ್ಯಾಟ್ ಈ 10th ಸ್ಟ್ಯಾಂಡರ್ಡ್ ಪಾಸ್ ಸರ್ಟಿಫಿಕೇಟ್ ಏನಿದೆ, PUC ಪಾಸ್ ಸರ್ಟಿಫಿಕೇಟ್ ಏನಿದೆ, ಇಟ್ ಈಸ್ ಅ ಮೀನ್ಸ್ ಟು ಎನ್ ಎಂಡ್. ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲ. ಸೊ ನಾವು 4 ಅಥವಾ 5 ಲಕ್ಷ ಸ್ಟೂಡೆಂಟ್ಸ್ ಫೇಲ್ ಆಗಿದ್ರೆ ಇಟ್ ಈಸ್ ನಾಟ್ ಅ ಬ್ಯಾಡ್ಜ್ ಆಫ್ ಮೆರಿಟಾಕ್ರಸಿ ಆನ್ ದ ಪಾರ್ಟ್ ಆಫ್ ಅವರ್ ಸ್ಕೂಲಿಂಗ್ ಸಿಸ್ಟಮ್. ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ಜಸ್ಟ್ ಅ ಮೀನ್ಸ್ ಟು ಎನ್ ಎಂಡ್. 10th ಆಮೇಲೆ ಸೆಕೆಂಡ್ PUC ಸರ್ಟಿಫಿಕೇಟ್. ಸೊ ಈ ನಿಟ್ಟಿನಲ್ಲಿ ಈ ವರ್ಷ ಏನು ಪರಿಶ್ರಮ ಆಗಿದೆ, ಆ್ಯಂಡ್ ಈಗಾಗಲೇ ಫಸ್ಟ್ ಪ್ರಿಪರೇಟರಿ ಬೋತ್ ಫಾರ್ SSLC ಆ್ಯಂಡ್ PUC ಮುಗ್ದಿದೆ. ಇವಾಗ ಸೆಕೆಂಡ್ ಪ್ರಿಪರೇಟರಿ PUC ಇದು ತಮಗೆಲ್ಲ ತಿಳಿದಿದ್ದಂಗೆ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ. ಆಫ್ಟರ್ ಅನದರ್ ವೀಕ್ SSLC ಇದು ಸೆಕೆಂಡ್ ಪ್ರಿಪರೇಟರಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಅಗೇನ್ ಮಕ್ಕಳಿಗೆ ನೀವು ಯಾವುದೇ ರೀತಿಯ ಪರೀಕ್ಷೆಯದು ನರ್ವಸ್ನೆಸ್ ಇರ್ಬೋದು ಅಥವಾ ಭಯ ಇರ್ಬೋದು ಇಲ್ದಿರ ಇರೋ ರೀತಿಯಲ್ಲಿ ಅವ್ರು ತಯಾರಾಗಿ ಸಂಪೂರ್ಣವಾಗಿ ಕಾನ್ಫಿಡೆಂಟ್ ಆಗಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾವು ಈ ಪ್ರಕಾರ ಈ ಸೀರೀಸ್ ಆಫ್ ಎಕ್ಸಾಮ್ಸ್ ಮಾಡ್ತಾ ಇದ್ದೀರಿ. One of the aberrations that we saw was, ನಾವು ಇವಾಗ ಆನ್ಲೈನ್ ಎಕ್ಸಾಮಿನೇಷನ್ ಪೇಪರ್ ಡೆಲಿವರಿ ಮಾಡಿದಾಗ ಇನ್ ದ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಕೆಲವು ಪ್ರೈವೇಟ್ ಶಾಲೆಗಳಲ್ಲಿ ತುಂಬ ಕೇರ್ಲೆಸ್ ಆಗಿ ಅದನ್ನು ಹ್ಯಾಂಡಲ್ ಮಾಡಿ it also led to an embarrassing situation where the papers were in the public sphere even before the examination began. ಸೊ ಈ ಸ್ಟ್ರಿಕ್ಟ್ ಪ್ರೋಟೋಕಾಲ್ ಏನು ಇವಾಗ KCAB ಆ್ಯಂಡ್ ದ ಕಮಿಷನರೇಟ್ ಎವಾಲ್ವ್ ಮಾಡಿದ್ದಾರೆ, ಅದರ ಪ್ರಕಾರ ದ ಸೆಕೆಂಡ್ ಎಕ್ಸಾಮ್ ಹ್ಯಾಸ್ ಟು ಬಿ ಕಂಡಕ್ಟೆಡ್. ದೇರ್ ಕ್ಯಾನ್ ಬಿ ನೋ ಕಾಂಪ್ರಮೈಸ್ ಆನ್ ದ ಕಾನ್ಫಿಡೆನ್ಷಿಯಾಲಿಟಿ ಆಫ್ ದಿ ಎಕ್ಸಾಮಿನೇಷನ್ ಪೇಪರ್ಸ್. ಡಿಟೇಲ್ಡ್ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ ಈಗಾಗಲೇ. ನಿಮ್ಗೆ ಅದಿನ್ನೂ ತಲುಪಿಲ್ಲ ಅಂದರೆ 2-3 ದಿನದಲ್ಲಿ ತಲುಪುತ್ತದು. ಕಮಿಷನರೇಟಿಂದ ಇಶ್ಯೂ ಆಗಿದೆ. ಸೊ ಸ್ಯಾಂಕ್ಟಿಟಿ ಆಫ್ ದಿ ಎಕ್ಸಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮೇಂಟೈನ್ ಮಾಡೋಕ್ಕಾಗದಿರ ಇದ್ರೆ ದೆನ್ action will follow. So having said all this, we should also understand that ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 99% ಫಲಿತಾಂಶ ಬರ್ತಾ ಇದೆ 10th ಆ್ಯಂಡ್ 12th ಸ್ಟ್ಯಾಂಡರ್ಡಲ್ಲಿ. ಸೊ ಬಿಕಾಸ್ ನಮ್ಮಲ್ಲಿ ಇವಾಗ ಹ್ಯೂಮನ್ ರಿಸೋರ್ಸಸ್ ಇಂಪ್ರೂವ್ಮೆಂಟ್ಗೆ ಆ್ಯಂಡ್ ಇಂಡಿಯಾ ಡೆಮೋಗ್ರಾಫಿಕ್ ಡಿವಿಡೆಂಡ್ನ ರೀಪ್ ಮಾಡಬೇಕು ಅಂದರೆ 2040ನಲ್ಲಿ ನಮ್ಮ ಪಾಪ್ಯುಲೇಷನ್, ಆಸ್ ಯು ಆಲ್ ನೋ, ಇಸ್ ಲಾರ್ಜ್ಲಿ ಗೋಯಿಂಗ್ ಟು ಬಿ ಇನ್ ದ ಸ್ಕೂಲ್ ಗೋಯಿಂಗ್ ಕ್ಯಾಟಗರಿ ಆ್ಯಂಡ್ ಇನ್ ದ ಯೂತ್ ಕ್ಯಾಟಗರಿ ಓನ್ಲಿ. ಈ ಪ್ರಕಾರ ಇದ್ದಾಗ ಡೆಮೋಗ್ರಾಫಿಕ್ ಡಿವಿಡೆಂಡ್ನ ನಾವು ರೀಪ್ ಮಾಡಬೇಕಂತ ಹೇಳಿದ್ರೆ ವಿ ನೀಡ್ ಟು ಎನ್ಶ್ಯೂರ್ ದ್ಯಾಟ್ ಸಂಪೂರ್ಣವಾಗಿ ನಮ್ಮ ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಏನು ನಮ್ಮದು ಸೈಕಲ್ ಆಫ್ ಎಜುಕೇಷನ್ ಇದೆ ಅದು ಕಂಪ್ಲೀಟ್ ಆಗಿ ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸಸ್ ಆಗಿ ವಿತ್ ಡಿಗ್ರೀಸ್ ಆರ್ ಮಾಸ್ಟರ್ ಡಿಗ್ರೀಸ್, ವಿತ್ ಸ್ಕಿಲ್ಸ್, ವಿತ್ ಕಾಂಪಿಟೇಟಿವ್ ಕ್ವಾಲಿಫಿಕೇಷನ್ಸ್ ನಮ್ಮ ಸ್ಟೂಡೆಂಟ್ಸ್ ಬರಬೇಕಾಗುತ್ತೆ. Lastly, we should also understand that we are living in rapidly evolving times. Brick and mortar schools ಇರುತ್ತೋ ಇಲ್ವೋ in the next 10 years also we are not able to imagine and foresee.
ಇವಾಗ ಆ ನಿಟ್ಟಿನಲ್ಲಿ ನೋಡಿದಾಗ ಅನದರ್ ಇಂಟರ್ವೆನ್ಷನ್ ದಟ್ ಐ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಟು ಇಸ್ ದ ಕರ್ನಾಟಕ ಓಪನ್ ಸ್ಕೂಲ್ ಎಕ್ಸಾಮಿನೇಷನ್. ಸೊ KOS ಅಂತ ಒಂದು ವೇದಿಕೆ ಇತ್ತು, ಬಟ್ ಅದರಲ್ಲಿ ನಾವು ಅಗೇನ್ ಬಿಕಾಸ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿಲ್ಲ ಆ್ಯಂಡ್ ನಮ್ಮಲ್ಲಿ ಬೇರೆ ರೀತಿಯಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಅವಕಾಶ ಇತ್ತು. ನಾವಿವಾಗ KOS ಸಿಸ್ಟಮ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ತಾ ಇದ್ದೀರಿ. ಸ್ಟ್ರೆಂಥನ್ ಮಾಡಿ ಅವರ್ ಫೋಕಸ್ ಇಸ್ ದ್ಯಾಟ್ ಯಾರ್ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಸ್ಟೂಡೆಂಟ್ಸು, ಅಂತಹ ಸ್ಟೂಡೆಂಟ್ಸ್ಗೆಲ್ಲ ನಾವು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೊಟ್ಟು ಈ ಪರೀಕ್ಷೆಗಳನ್ನ ಎವ್ರಿ 3 months ತಗೊಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿ ಆರ್ ಬ್ರಿಂಗಿಂಗ್ ಇನ್ ಫ್ರೇಮ್ವರ್ಕ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ದ ಫಸ್ಟ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಅರೌಂಡ್ June, and once these exams come, our focus will be last 10-15 years ಅಲ್ಲಿ ಯಾರು ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಇಂದ ಡ್ರಾಪ್ ಔಟ್ ಆಗಿದ್ದಾರೆ ಅಂಥವ್ರನ್ನೆಲ್ಲ ಮತ್ತೆ ವಾಪಸ್ ಬಂದು ನಾವು ಅವ್ರಿಗೆ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಜೊತೆ SSLC ಅಥವಾ PUC ಸರ್ಟಿಫಿಕೇಟ್ ಬರೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಟರ್ವೆನ್ಷನ್ಸ್ ದಟ್ ವಿ ಆರ್ ಲುಕಿಂಗ್ at. Another small thing that I would like to draw your attention to before I conclude is tracking each student. ನಾವು ಒಂದು ಸ್ಟೂಡೆಂಟ್ TC ತಗೊಂಡು ನಮ್ಮ ಶಾಲೆನಿಂದ ಹೊರಗಡೆ ಹೋಗಿದ ಮೇಲೆ ವಿ ನ್ಯಾಚುರಲಿ ಅಸ್ಯೂಮ್ ದಟ್ ದೇ ವಿಲ್ ಗೋ ಆ್ಯಂಡ್ ಜಾಯಿನ್ ಇನ್ ಅದರ್ ಸ್ಕೂಲ್. ಬಟ್ ವಾಟ್ ಹ್ಯಾಪನ್ಸ್ ಇಫ್ ದ ಸ್ಟೂಡೆಂಟ್ ಡಸ್ ನಾಟ್ ಜಾಯಿನ್ ಎನಿ ಸ್ಕೂಲ್ ಎಟ್ ಆಲ್? ಇಂತಹ ಮಕ್ಕಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಇವಾಗ ನಮ್ಮಲ್ಲಿ ವಿ ಆರ್ ಡೆವಲಪಿಂಗ್ ಸಿಸ್ಟಮ್ಸ್ ಸೊ ದ್ಯಾಟ್ ನೋ ಸ್ಟೂಡೆಂಟ್, ನೋ ಚೈಲ್ಡ್ ಇನ್ ಕರ್ನಾಟಕ is allowed to drop out and lose on the opportunity of continuing education. So this Karnataka open school system will give us that opportunity. So ee ella interventions neevu gamanistare, one is bringing parity across various boards, second is giving a level playing field to the students of SSLC, ಮೂರನೇದು ನಿಮಗೆ RTE ಆಕ್ಟ್ ಅಂಡ್ ರೂಲ್ಸ್ ಅಲ್ಲಿ ನಾವು ಕಂಪ್ಲೈಯನ್ಸ್ ನ ಈಸ್ ಆಫ್ ಲಿವಿಂಗ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪ್ಯಾರಾಮೀಟರ್ಸ್ ಅಲ್ಲಿ ಕಂಪ್ಲೈಯನ್ಸ್ ಹೆಚ್ಚು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು. ನಾಲ್ಕನೇದು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇನ್ ಟರ್ಮ್ಸ್ ಆಫ್ ಫೌಂಡೇಶನಲ್ ಲರ್ನಿಂಗ್ ಆ್ಯಂಡ್ ಸೆಕೆಂಡ್ರಿ ಸ್ಕೂಲಿಂಗ್, ನಾವು ಅದಕ್ಕೂ ಸಹ ನಿಮಗೆ ಅವಕಾಶ ಮಾಡಿಕೊಡ್ತಾ ಇರೋದು ಥ್ರೂ ದ ಸ್ಕೂಲ್ ಕ್ವಾಲಿಟಿ ಅಕ್ರೆಡಿಟೇಷನ್ ಕೌನ್ಸಿಲ್. And ಐದನೇದು the focus on reduction and elimination of dropouts so that Karnataka's human resources are able to move forward and contribute very effectively to the knowledge economy. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ನ ನೀವು ನೋಡಿ, ಇಂಟರ್ವೆನ್ಷನ್ಸ್ನ ನೀವು ಹೋಲಿಸ್ಟಿಕ್ ಆಗಿ ಅರ್ಥ ಮಾಡಿಕೊಂಡ್ರೆ ಐ ಸಿ ನೋ ರೀಸನ್ ವೈ ಯು ಶುಡ್ ನಾಟ್ ಪಾರ್ಟ್ನರ್ with us to see that Karnataka moves forward as far as school education is concerned and all our students emerge with class 10 and class 12, that is PUC certificates. We are always open to having a dialogue. Every single suggestion, ಯಾವುದೇ ಟೀಚರ್ ಇಂದಿರ್ಬೋದು, ಪೇರೆಂಟ್ ಇಂದಿರ್ಬೋದು, ಸ್ಕೂಲ್ ಮ್ಯಾನೇಜ್ಮೆಂಟ್ ಇಂದಿರ್ಬೋದು ಅಥವಾ ಎನಿ ಸ್ಟೇಕ್ ಹೋಲ್ಡರ್ ಇಂದ, we welcome suggestions. You are free to email us, you can WhatsApp us also. We treat every suggestion and every input with equal respect and we are very democratic in receiving opinions. So please join hands with the department. Let us make all our schools centers of excellence and let us give the most optimal schooling that is possible in the state of Karnataka. We always look upon you for suggestions and feedback. Keep it coming. But at the end of everything, you must understand that we value integrity and transparency and accountability. Those are the three fulcrums on which the entire department and on which the entire school education artifice has to survive and move on. Thanks a lot. Namaste. ಥ್ಯಾಂಕ್ ಯು ಮೇಡಮ್. ತುಂಬ ಬೆಳಕನ್ನು ಚೆಲ್ಲಿದ್ದಾರೆ ಅಂತ ಭಾವಿಸ್ತೀನಿ, ಏನಂತೀರಾ? ರೈಟ್. ಸೊ ಅವರ ಸಂದೇಶವನ್ನು, ಅವರ ಅಭಿಪ್ರಾಯವನ್ನು, ಅವ್ರ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ನೀವು ಸೇರಿ ಮುಂದಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು KSPಯಲ್ಲಿ ಸುಮಾರು ಸುಧಾರಣೆ, ಮೇಡಮ್ ಅವರ ಮಾರ್ಗದರ್ಶನದಲ್ಲಿ, ACS ಅವರ ಮಾರ್ಗದರ್ಶನದಲ್ಲಿ ಸುಮಾರು ಸುಧಾರಣೆ ತಂದಿದ್ದೀವಿ. ತಮಗೆಲ್ಲ ಬ್ಲೂ ಪ್ರಿಂಟ್ ಅನ್ನೋದೇನಿದೆ ಪಬ್ಲಿಕ್ಕಿಗೆ ನಾವು ಮೊದಲೇ ಹಾಕಿದ್ದೀವಿ. ಈಗ 5 months ಬಿಫೋರ್ ದ ಬ್ಲೂ ಪ್ರಿಂಟ್ ಈಸ್ ಇನ್ ದ ಪ್ಲೇ. ಅರ್ಲಿಯರ್ ದ ಬ್ಲೂ ಪ್ರಿಂಟ್ ಫಾರ್ ದ ಎಕ್ಸಾಮ್ ವಾಸ್ ನಾಟ್ ಗಿವನ್. Now the blueprint of the pattern of the questions, each chapter wise and whatever the number marks will be coming, that is in the public domain. ಅದಾದಮೇಲೆ 3 model question paper ಹಾಕಿದ್ದೀವಿ ಫಾರ್ SSLC,
3 ಮಾಡೆಲ್ ಕ್ವಶನ್ ಹಾಕಿದ್ದೀವಿ ಫಾರ್ PUC. ಹಾಗೆ ಸ್ಟೂಡೆಂಟ್ ಕಾರ್ನರ್ ಅಂತ ಹೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೀವಿ. ತಾವು ಮ್ಯಾನೇಜ್ಮೆಂಟ್ವ್ರಿಗೂ ಸಹ ಇದು ಗಮನಕ್ಕೆ ತರ್ತಾ ಇದ್ದೀವಿ. ತಾವು ಹೋಗಿ ತಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲ ಟೀಚರ್ಸಿಗೆ, ಎಸ್ಪೆಷಲಿ ಫಾರ್ SSLC ಆ್ಯಂಡ್ PUC, ಇಫ್ ದೇ ಸ್ಟ್ರಿಕ್ಟ್ಲಿ ಫಾಲೋ ವಾಟ್ ಈಸ್ ಗಿವನ್ ಇನ್ ದ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಇನ್ ದ ಕ್ವಶನ್ ಬ್ಯಾಂಕ್ ವಿಚ್ ಇಸ್ ಅವೈಲೇಬಲ್, 100% I can assure you the child's progress will be, the result of the school will be very, very good this time. ತಮ್ಮದೇ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಇರುವಂಥ ಮಕ್ಕಳ ಸಂಖ್ಯೆಗಿಂತ ಪ್ರೈವೇಟ್ ಸ್ಕೂಲ್ಸಲ್ಲಿ ಇವಾಗೇನು ಎಸ್ಪೆಷಲಿ ಫಾರ್ ಕಾಲೇಜಸ್, PU ಕಾಲೇಜಸ್ ಜಾಸ್ತಿ ಇರೋದ್ರಿಂದ ತಮ್ಮೆಲ್ಲರಲ್ಲಿ ಏನು ವಿನಂತಿ ಅಂತಂದರೆ, ತಮ್ಮ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಎಲ್ಲರಿಗೂ ಮಕ್ಕಳಿಗೆ ಮೊದಲೇ ಬುದ್ಧಿವಾದ ಹೇಳಬೇಕು. ಮತ್ತು ಟೀಚರ್ಸ್ಗಳು ಸಹ ಒಂದು ಸ್ಟ್ರಿಕ್ಟಾದ ಒಂದು ಇದನ್ನು ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಹೋಗಬೇಕು. ದ್ಯಾಟ್ ದೇ ಶುಡ್ ನಾಟ್ ಇನ್ವಾಲ್ವ್ ಇನ್ ಎನಿ ಮಾಲ್ ಪ್ರಾಕ್ಟೀಸಸ್ ಆ್ಯಂಡ್ ಇನ್ ದ ಮಿಸ್ಕನ್ಸೆಪ್ಷನ್ ಆಫ್ ದ ರಿಪೋರ್ಟ್ಸ್. ಈ ಪಬ್ಲಿಕ್ ಇರೋದ್ರಿಂದ, ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಏನಾದರೂ ರಿಪೋರ್ಟ್ ಬರ್ತಾ ಇರ್ತವೆ, ಅದನ್ನು ಗಣನೆಗೆ ತೆಗೆದುಕೊಳ್ಳಾರ್ದೇ ಮತ್ತು ಯಾವುದು ಇವರಾದ್ರೂ ಬೇರೆ ಅಂತ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ತಾವೆಲ್ಲರಿಗೂ ಅವ್ರಿಗೊಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರ ಉದ್ದೇಶ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಉತ್ತೀರ್ಣರಾಗಬೇಕು. ನಾವು ಕಳೆದ 2 ವರ್ಷಗಳ ಒಂದು ಫಲಿತಾಂಶವನ್ನು ನೋಡಿದಾಗ, SSLC ಫಲಿತಾಂಶವನ್ನ, ಈವನ್ PUC ಫಲಿತಾಂಶವನ್ನು ನೋಡಿದಾಗ ನಮ್ಮ ರಾಜ್ಯದ ಫಲಿತಾಂಶ ತುಂಬಾ ಕಡಿಮೆ ಇದ್ದದನ್ನ ನೀವೆಲ್ಲ ಗಮನಿಸಿದ್ದೀರಿ. ಮಾನ್ಯ ಕಾರ್ಯದರ್ಶಿ ಮೇಡಮ್ ಅವರು ಹೇಳೋ ಸಂದರ್ಭದಲ್ಲಿ GER ಬಗ್ಗೆ ಪ್ರಸ್ತಾಪ ಮಾಡಿದ್ರು. GER ಹೈಯರ್ ಎಜುಕೇಶನ್ ಅಲ್ಲಿ ತುಂಬಾ ಕಡಿಮೆ ಇದೆ, ಬರೀ 36%. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ನಮ್ಮ ರಾಜ್ಯಕ್ಕೆ ಬರ್ತಿರೋರೆಲ್ಲ ಯಾರಪ್ಪ ಅಂತ ಹೇಳಿದ್ರೆ ಹೊರ ರಾಜ್ಯದವರು. ನಮ್ಮಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ಇದ್ದಂಥ ಅವಕಾಶ ಬೇರೆ ರಾಜ್ಯದವ್ರಿಗೆ ಆಗ್ತಾ ಇದೆ. ಕಾರಣ ಏನು? ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು SSLC PUC ನಲ್ಲೇ ಫೇಲ್ ಆಗ್ತಾ ಇದ್ದಾರೆ. ಸೊ ಫಲಿತಾಂಶವನ್ನು ಉತ್ತಮಪಡಿಸೋದು ಒಂದ್ ಕಡೆ ಆದ್ರೆ, ಈ ಪ್ರಿಪರೇಟರಿ ಎಕ್ಸಾಮಿನೇಷನ್ ನೋಡಿದಾಗ್ಲೂ ಸಹ ಅದ್ರ ಫಲಿತಾಂಶವನ್ನ ವಿಶ್ಲೇಷಣೆ ಮಾಡಿ ಈಗಾಗಲೇ ನಾವು ನಿಮ್ಮ ಶಾಲಾ ಲಾಗಿನ್ ನಲ್ಲೇ ಬಿಟ್ಟಿದ್ದೀವಿ. ನೀವು ಬೇಕಾದ್ರೆ ಇಮಿಡಿಯೇಟ್ ಆಗಿ ನೀವು ಮ್ಯಾನೇಜ್ಮೆಂಟ್ನವ್ರು ಇದ್ದೀರಿ, ಕೆಲವು ಟೀಚರ್ಸ್ ಇದ್ದೀರಿ, ನಿಮ್ಮ ಲಾಗಿನ್ ಅಲ್ಲಿ ಹೋಗಿ ಪ್ರಯತ್ನ ಮಾಡಿ, ಪರಿಶೀಲನೆ ಮಾಡಿ, ನಿಮ್ಮ ಇಂಡಿವಿಜುವಲ್ ಸ್ಕೂಲ್ನ ಅನಾಲಿಸಿಸ್ ಮಾಡಿ ನಿಮ್ಮಲ್ಲಿ ಎಷ್ಟು ಜನ ಕಂಪ್ಲೀಟೆಡ್ ಅಂಡ್ ನಾಟ್ ಕಂಪ್ಲೀಟೆಡ್ ಎರಡೇ ಇಟ್ಕೊಂಡಿದೀವಿ. ಕ್ರೈಟೀರಿಯಾ 33% ಅಂತ ಇಟ್ಕೊಂಡಿದೀವಿ ನಾವು, ಇಂಟರ್ನಲ್ ಅಸೆಸ್ಮೆಂಟ್ ಸೇರಿಸಿಲ್ಲ. ಮಿನಿಮಮ್ 33% ಬಂದಿರೋನ್ನ ಕಂಪ್ಲೀಟೆಡ್, 33% ಗಳಿಸ್ದಲೇ ಇರ್ತಕ್ಕಂಥವನ್ನ ನಾಟ್ ಕಂಪ್ಲೀಟೆಡ್ ಅಂತಕ್ಕಂಥ ಒಂದು ಸಣ್ಣ ಒಂದು ಕ್ರೈಟೀರಿಯಾ ಇಟ್ಕೊಂಡು ನಾವು ವಿಶ್ಲೇಷಣೆಯನ್ನ ಮಾಡಿ ಪ್ರತಿ ಶಾಲಾ ಲಾಗಿನ್ನಲ್ಲೂ ಸಹ ಕೊಟ್ಟಿದ್ದೀವಿ. ಡಯಟ್ ಅಲ್ಲಿ ನಾವು ಬಹುತೇಕ ನಮ್ಮ ಎಲ್ಲ ಶಿಕ್ಷಕರಿಗೆ ಕನಿಷ್ಠ 10 ದಿನಗಳ ತರಬೇತಿ ಎವ್ರಿ ಇಯರ್ ನಾವು ಕೊಡ್ತೀವಿ. ಹಾಗೇನೆ ನಿಮ್ಗೇನಾದ್ರು ಅದು ಅಗತ್ಯಕ್ಕೆ ತಕ್ಕಂತ ತರಬೇತಿ ಬೇಕು ಅಂತ ಹೇಳಿದ್ರೆ ನಮ್ಮ ಡಯಟ್ನ ಮತ್ತು ಡಯಟ್ನ ಸಂಪನ್ಮೂಲ ವ್ಯಕ್ತಿಗಳನ್ನ ನೀವು ಖಂಡಿತ ಬಳಸ್ಕೋಬಹುದು. ಈವನ್ DSCRT ಇರ್ತಕ್ಕಂಥದ್ದು ಸಹ ನಿಮ್ಗಳ ಎಕ್ವಿಪ್ಮೆಂಟ್ಗೆನೆ. ಯಾಕೆಂದ್ರೆ ನಾವು ಟೀಚರ್ಸ್ನ ಸ್ಟ್ರೆಂಥನ್ ಮಾಡಿದ್ರೆ ಅಷ್ಟೇನೆ ಅದು ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ನಮ್ಮೆಲ್ಲ ಉದ್ದೇಶ ಮತ್ತು ಈ ರೀತಿ ಏನ್ ಕಾನ್ಫರೆನ್ಸ್ಗಳನ್ನ ನೀವು ಮಾಡ್ತೀರಿ, ಇದೆಲ್ಲ ಮುಖ್ಯ ಉದ್ದೇಶ ಮಕ್ಕಳು. ಸೊ ಮಕ್ಕಳಲ್ಲಿ ಆ ಒಂದು ಲರ್ನಿಂಗ್ ಔಟ್ಕಮ್ ಏನ್ ಅಚೀವ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಈ ಎಲ್ಲ ಪ್ರಯತ್ನಗಳು ಯಶಸ್ಸನ್ನ ಹೊಂದಬೇಕು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಫಾಲೋ ಅಪ್ ಮಾಡ್ತಿರ್ಬೇಕು. ಪ್ರತಿಯೊಂದು ಹಂತದಲ್ಲೂ ಸಹ ವಿದ್ಯಾರ್ಥಿಗಳ ಬೆಳವಣಿಗೆಯನ್ನ ಗಮನಿಸ್ಬೇಕು. ಪೇರೆಂಟ್ಸ್ ಜೊತೆ ಹೆಚ್ಚೆಚ್ಚು ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರಿಗೆ ಆ ಮಕ್ಕಳುಗಳ ಬೆಳವಣಿಗೆ ಏನಿದೆ ಅಂತಕ್ಕಂಥದ್ದು ತಿಳಿಸ್ಬೇಕು. ಸೊ ಇವೆಲ್ಲವನ್ನು ಮಾಡಿದ್ರೆ ಖಂಡಿತ ನಮ್ಮ ಶಾಲೆಯಲ್ಲಿ ಫಲಿತಾಂಶ ಚೆನ್ನಾಗಿ ಬರುತ್ತೆ, ಜೊತೆಗೆ ಆ ಶಾಲೆಗೆ ಒಂದು ಒಳ್ಳೆ ಹೆಸರು ಸಹ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಶ್ರಮಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಆಗಿದೆ. ದಯಮಾಡಿ ನಾವು ನೀವು ಎಲ್ಲ ಸೇರಿ ಈ ವರ್ಷದ SSLC ಫಲಿತಾಂಶ ಮತ್ತು PUC ಫಲಿತಾಂಶ ಉತ್ತಮ ಆಗೋ ರೀತಿಯಲ್ಲಿ ಕ್ರಮ ಮಾಡೋಣ ಅಂತ ಹೇಳ್ತಾ, ನಿಮ್ ಜೊತೆನಲ್ಲಿ ಈ ರೀತಿ ಮಾತಾಡ್ಲಿಕ್ಕೆ, ನನ್ನ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕ್ಯಾಂಪ್ಸ್ ಸಂಸ್ಥೆಯವರಿಗೆ ವಂದನೆಯನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಮಾತು ಚಾಲು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ರನ್ನಿಂಗ್ ಆನ್ ಇನ್ಸ್ಟಿಟ್ಯೂಷನ್ with or without government support is a very, very huge thing. So ನೀವು ಎಲ್ಲರೂ ಆಂಟರ್ಪ್ರಿನರ್ ಕಮ್ ಸೋಷಿಯಲ್ ಆಂಟರ್ಪ್ರಿನರ್ ಏನಿದ್ದೀರಿ, ಅದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗ್ತದೆ. ಈಗಾಗಲೇ ACS ಅವರು ಆಗಲಿ, ಬೋರ್ಡ್ ಚೇರ್ಮನ್ ಅವರು ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ ಅಕಾಡೆಮಿಕ್ಸ್ ರಿಲೇಟೆಡ್ ಮೋರ್ ಆರ್ ಲೆಸ್ ಆಲ್ ಆಸ್ಪೆಕ್ಟ್ಸ್ ಅನ್ನು ಟಚ್ ಮಾಡಿದ್ದಾರೆ.
ತಮಗೆ ಗೊತ್ತಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಗವರ್ಮೆಂಟ್ ಇಂದ ಏನು ಎಫರ್ಟ್ ಮಾಡಲಾಗ್ತಾ ಇದೆ ಅದರಲ್ಲಿ ಏಡೆಡ್ ಅಂಡ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಎಸ್ಪೆಷಲಿ ಪ್ರೀ ಪ್ರೈಮರಿ ಏರಿಯಾ ಏನಿದೆ, ಪ್ರೈಮರಿ ಏರಿಯಾ ಏನಿದೆ, ಆ ಏರಿಯಾ ಅಲ್ಲಿ ಆಲ್ರೆಡಿ ನಿಮ್ದು ರನ್ನಿಂಗ್ ಇರೋ ಇನ್ಸ್ಟಿಟ್ಯೂಷನ್ಸ್ ಒಂದು ನಂಬರ್ ಇರ್ಬೋದು. ಬಟ್ ಇತ್ತೀಚೆಗೆ ಕನ್ಸಿಡರಿಂಗ್ ಇಟ್ ಆಸ್ ಅ ಬಿಸ್ನೆಸ್ ಮಾಡೆಲ್ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಮುಂದೆ ಬರ್ತಾ ಇವೆ. ಸೊ ಕೀಪಿಂಗ್ ದಿ ಇಂಟ್ರೆಸ್ಟ್ ಆಫ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಇನ್ ಮೈಂಡ್, ಅಂದರೆ ತಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಇನ್ ಎಜುಕೇಶನ್ ಅಂದರೆ ಇಮಿಡಿಯೇಟ್ ಆಗಿ ಟೀಚರ್ ಸ್ಟೂಡೆಂಟ್ ಅಂತ ಗಮನಕ್ಕೆ ಬರುತ್ತದೆ. ಬಟ್ ಮ್ಯಾನೇಜ್ಮೆಂಟ್ ರನ್ ಮಾಡ್ತಾ ಇರೋರಾಗಲಿ, ಪ್ಯಾರೆಂಟ್ಸ್ ಆಗಲಿ, ಈವನ್ ಸರ್ಕಾರ ಆಗಲಿ, ಇವ್ರದ್ದು ಎಲ್ಲರದ್ದು ಇಂಟ್ರೆಸ್ಟ್ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಸಿಸ್ಟಮ್ ಕ್ರಿಯೇಟ್ ಮಾಡಿ ಅದನ್ನು ನಡೆಸಿದರೆ ದೆನ್ ಓನ್ಲಿ ಯು ವಿಲ್ ಸಕ್ಸೀಡ್ ಆಸ್ ಅ ಬಿಸ್ನೆಸ್ ಪರ್ಸನ್ಸ್ ಆಲ್ಸೋ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಟರ್ನ್ ಔಟ್ ಟು ಬಿ ಅ ಸೋಷಿಯಲ್ ಸರ್ವಿಸ್ ಆಲ್ಸೋ. ಈಗ ನೀವು ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಕೇಳಿದರೆ ಗವರ್ಮೆಂಟ್ ಈಸ್ ರನ್ನಿಂಗ್ ಮೋರ್ ದ್ಯಾನ್ 45,000 plus schools. You people are contributing by running more than 10,000 plus schools. Total strengths might vary here and there. But role of the government in running our own schools, along with that, we also try to build a framework where we help you out in running your institutions also in better way, so that quality is also provided, transparency is also maintained, and at the same time all the stakeholders are also looked after. ಈಗ ಫಾರ್ ಎಕ್ಸಾಂಪಲ್ ತಮ್ಮಲ್ಲಿ ಇಲ್ಲಿರೋ ಎಲ್ಲರೂ all of us have gone through the phase of, let's say, parenthood. So that parenthood phase ಇಂದ ಹೋದಾಗ either government or private school, wherever my kids are going for education, ಆ ಇನ್ಸ್ಟಿಟ್ಯೂಷನ್ ಅಲ್ಲಿ how those kids are being treated, not only in terms of education, extracurricular activities, then how much pinching is happening to my pocket, and in those terms how much output I am getting. ಇದರ ಇಕ್ವೇಶನ್ ನೀವು ಸರಿಯಾಗಿ ಎಸ್ಟಾಬ್ಲಿಷ್ ಮಾಡದೆ ಹೋದರೆ ಇಟ್ ಬಿಕಮ್ಸ್ ಪ್ರಾಬ್ಲಮ್ ಫಾರ್ ಆಲ್. ದೆನ್ ಇಮಿಡಿಯೇಟ್ಲಿ ಇದನ್ನು ಕೇಳಿದರೆ ನೀವು ಯು ವಿಲ್ ಇಮಿಡಿಯೇಟ್ಲಿ ಬೌನ್ಸ್ ಬ್ಯಾಕ್ ಆನ್ ಮೀ ಆ್ಯಂಡ್ ಯು ವಿಲ್ ಸೇ ಸರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಬಿಕಾಸ್ ವೆನ್ ಐ ವಾಸ್ ಗೋಯಿಂಗ್ ಥ್ರೂ ದಟ್ ಅಜೆಂಡಾ ದಟ್ ವಾಸ್ ದ ಫಸ್ಟ್ ಪಾಯಿಂಟ್ ವಿಚ್ ಕಾಟ್ ಮೈ ಅಟೆನ್ಷನ್. ಇದರಲ್ಲಿ ನೀವು ನಮಗೆ ಸರಿಯಾಗಿ ನೋಡಿಕೊಂಡ್ರೆ ನಾವು ಮಕ್ಕಳಿಗೆ ಸರಿಯಾಗಿ ನೋಡ್ಕೊಳ್ತೀವಿ ಅಂತ ನೀವು ಹೇಳ್ಬೋದು. ಸೊ ಆನ್ ದ್ಯಾಟ್ ಡೈರೆಕ್ಷನ್ಸ್, ಆನ್ ದೀಸ್ ಡೈರೆಕ್ಷನ್ಸ್ ಓನ್ಲಿ ವಿ ಆರ್ ಡೆಫಿನೆಟ್ಲಿ ವರ್ಕಿಂಗ್ ಆನ್ ಹೌ ಬೆಸ್ಟ್ ವಿ ಕ್ಯಾನ್ ಹೆಲ್ಪ್ ಯು ಆ್ಯಂಡ್ ಗೈಡ್ ಯು ಇನ್ ಓವರ್ ಆಲ್ ಪ್ರೊಸೆಸ್ ಅಂತ ಅನ್ನೋದಕ್ಕೆ ಎಷ್ಟು ರಿಫಾರ್ಮ್ಸು, ಎಷ್ಟು ಸಿಂಪ್ಲಿಸಿಟಿ ತರಕ್ಕೆ ಸಾಧ್ಯ ಇದೆ. ಆನ್ ಆಲ್ ದೀಸ್ ಫ್ರಂಟ್ಸು ವಿ ಆರ್ ವರ್ಕಿಂಗ್. ಆಬ್ವಿಯಸ್ಲಿ ಯುವರ್ ಇನ್ಸ್ಟಿಟ್ಯೂಷನ್ ಏನು ಫ್ರೇಮ್ವರ್ಕ್ ಇದೆ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಆನ್ ದೋಸ್ ಲೈನ್ಸ್ ಆಲ್ಸೋ ವಿಲ್ ಬಿ ಗೋಯಿಂಗ್ ಅಹೆಡ್, ಆ್ಯಂಡ್ ಸೂನ್ ರಿಫಾರ್ಮ್ಸ್ ಆರ್ ಇನ್ ದ ಆಫಿಂಗ್, ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ದಿ ಕಮ್ಯುನಿಕೇಶನ್ಸ್. ಬಟ್ ಆನ್ ಯುವರ್ ಪಾರ್ಟ್ ವಾಟ್ ವಿ ಎಕ್ಸ್ಪೆಕ್ಟ್ ಈಸ್, as far as parents are concerned, your own staff is concerned, your own teachers, their recruitment process, government ಅಲ್ಲಿ ನಾವು ಮಾಡ್ತಾ ಇದ್ದ ರಿಕ್ರೂಟ್ಮೆಂಟ್ ನಾವು ಅಬ್ಸಲ್ಯೂಟ್ಲಿ ಟ್ರಾನ್ಸ್ಪರೆಂಟ್ ವೇ ಅಲ್ಲಿ ಮಾಡೋಕ್ಕೆ 100% ಪ್ರಯತ್ನ ಮಾಡ್ತಾ ಇದೀವಿ ಆ್ಯಂಡ್ ಮಾಡ್ತಾ ಇದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ಕೀಪ್ ಆನ್ ಗೆಟಿಂಗ್ ಮೆನಿ ಕಂಪ್ಲೇಂಟ್ಸ್ ಫ್ರಮ್ ದಿಸ್ ಮ್ಯಾನೇಜ್ಮೆಂಟ್, ಸ್ಕೂಲ್ಸ್, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಆಲ್ಸೋ. So looking after them also in as transparent way as possible to you, that is also the role and responsibility of the institutions. On that front also, whatever help we can offer, whatever guidance we can give, will be definitely giving. But I urge you people that you please take care of the interests of that lot also. And at the end of the day, students ಅಲ್ಲಿ quality education ಬಗ್ಗೆ we keep on talking. We know, and you all of you might be knowing that the competition in India with respect to education is not only between government, private, aided, unaided and all. We are now competing with the international institutions also. So the quality of education which we offer and the areas and arenas it covers, that's also a very, very important thing. So keeping that in mind also, what other subjects we are focusing on, how our students are becoming ready to face the future, not only in terms of service oriented jobs, but at the same time entrepreneurship irbodu, even I should say even politics irbodu, how our kids are going to be ready for the future trends of politics. So ಆ ನಿಟ್ಟಿನಲ್ಲಿ ಕೂಡ what kind of things can be offered in the school premises, or let's say whatever time they are spending in school, that is also equally important. Along with that, whatever uniformity and level playing field as far as curriculum standards are concerned, on that also we are working. We want to make sure that whatever schools are being run in the state of Karnataka and whatever curriculum is being taught in each and every school to all the students, there is a parity in that particular syllabus.
So let it be state board syllabus or other board syllabus, we want to bridge the gap and make sure that everyone is on the level playing field, so that after one particular standard, there should not be too much difference in the aptitudes what particular, let's say, lot is achieving. Along with that, we are also working on, as I already told you, ease of doing business. Then how we can track the performances of different institutions, and based on that what things we can come up with. So overall ಆಗಿ ಈ ವರ್ಕ್ಶಾಪ್ ಪೋಡಿಯಂ ಇಂದ ನಾನು ತಮಗೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ವಾಟ್ ಎವರ್ ಎಫರ್ಟ್ಸ್ ಯು ಆರ್ ಮೇಕಿಂಗ್, ವಿ ಆರ್ ಆಲ್ ವಿತ್ ಯು. ಅಲ್ಟಿಮೇಟ್ ಏಮ್ ಹ್ಯಾಸ್ ಟು ಬಿ outcome and quality of and improvement in quality of education. In that, whatever support is required, that will be provided in as much transparent and as easy way as possible. Thank you. ನಿರ್ದೇಶನ ಅವರು ಇಮಿಡಿಯೇಟಾಗಿ ಫೋನ್ ಮಾಡಿ ಟೆಕ್ಸ್ಟ್ ಬುಕ್ ಸೊಸೈಟಿ ಮುಖ್ಯಸ್ಥರಿಗೆ ಏನಿದು, ಯಾಕಿದು, ಹೆಂಗಿದೆ, ಒಂದರಿಂದ ಇದು ಯಾಕೆ ಪರಿಷ್ಕರಣೆ ಮಾಡಬಾರ್ದು, ಕಮಾನ್ ಗಿವ್ ಮಿ ಬ್ರಿಂಗ್ ಔಟ್ ಒನ್ ಫೈಲ್ ಅಂತ ಹೇಳಿ ಅದನ್ನೆಲ್ಲ ಸಿದ್ಧ ಮಾಡಿ ಅನ್ನೋಂಥ ಇಮಿಡಿಯೇಟಾಗಿ ಹಿ ಟುಕ್ ದಟ್ ಇನಿಷಿಯೇಟ್. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್. ಸ್ಪೆಷಲಿ ಈಗಿರ್ತಕ್ಕಂಥ ಅಧಿಕಾರಿಗಳು, ನಾನು ಒಂದು 25 ವರ್ಷ ಈ ವ್ಯವಸ್ಥೆ ನೋಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಬ್ಲೆಸ್ಡ್ ಮ್ಯಾಮ್ ಆ್ಯಂಡ್ ಆಲ್ ದ ಸ್ಟಾಫ್. ನಮಗೆ ಯಾವಾಗಲೂ ಕೂಡ ಮೇಲಾಧಿಕಾರಿಗಳು, ಇಟ್ ಈಸ್ ನಾಟ್ ಜಸ್ಟ್ ನಾನು ಖುಷಿಯಾಗಿ ಅಥವಾ ಪ್ಲೀಸಿಂಗಲ್ಲಿ ಹೇಳ್ತಾ ಇಲ್ಲ, ಇಟ್ ಈಸ್ ಅ ಫ್ಯಾಕ್ಟ್. ಶಾಲಿನಿ ಮೇಡಮ್ ಇದ್ದಾಗ ಒಂದು ಫೈರ್ ಇತ್ತು ಅಲ್ಲಿ, ನಮ್ಮ ಕೆಲಸಗಳನ್ನ ಫಾಸ್ಟಾಗಿ ಆಗ್ತದೆ. ಅದು ಬಂದಮೇಲೆ ಅದಕ್ಕಿಂತ ಸೂಕ್ಷ್ಮವಾಗಿ ನೀವು ವಿಷಯನ ನೇರವಾಗಿ ಹಿಡ್ಕೊಂಡು ಯು ಆರ್ ಗಿವಿಂಗ್ ಅಸ್ ದ ಸೊಲ್ಯೂಷನ್. ಸೊ ಒನ್ ರೌಂಡ್ ಆಫ್ ಸ್ಟ್ಯಾಂಡಿಂಗ್ ಓವೇಷನ್ ನಿಮಗೆ ನಾವು ಸಲ್ಲಿಸಬೇಕಾಗತ್ತೆ. ಪ್ಲೀಸ್ 30 ಸೆಕೆಂಡ್ಸ್ ನಿಮ್ಮ ಚಪ್ಪಾಳೆ ನಾನು ಕೇಳಿಸ್ಕೊಬೇಕು. ಇದೇ ಅವರಿಗೆ ಕೊಡ್ತಕ್ಕಂಥ ಕೃತಜ್ಞತೆ. ನಾವು ಈ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಾವು ಅವರಿಗೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು, ಅವ್ರು ಏನೂ ಅಪೇಕ್ಷಿಸಲ್ಲ, ಪ್ರಾಮಾಣಿಕರು. ನಾವು ನೋಡಿದಂಥ ಬ್ಯೂಟಿಫುಲ್ ಅಧಿಕಾರಿಗಳು, ಅವರಿಗೆ ನಮ್ಮ ನಮನ ಮತ್ತು ಮುಂದಿನ ಮಕ್ಕಳ ಭವಿಷ್ಯ ಅವ್ರ ಕೈಯಲ್ಲಿದೆ. ಆ್ಯಕ್ಟ್ರಸನ್ನ ಅಂತ ದಯವಿಟ್ಟು ಅವರು ಇವಾಗ ಆ್ಯಕ್ಟ್ರೆಸ್ ಆಗಿ ಬಂದಿಲ್ಲ. ನಮ್ಮ ಕನ್ನಡದ ಅಭಿಮಾನ, ಕನ್ನಡದ ಒಂದು ಸೊಗಡನ್ನ ತಾವು ಕಲ್ತ್ಕೊಂಡು ಅವರು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ, ಅದರ ಜೊತೆಗೆ ಆ ಕನ್ನಡದ ಬಗ್ಗೆ ಅವರು ಕೆಲವು ಅಧ್ಯಯನಗಳು ಮಾಡ್ತಾ ಡಾಕ್ಯುಮೆಂಟ್ರಿ ಮಾಡೋದ್ರ ಮುಖಾಂತರ ನನ್ನ ಅವರ ಪರಿಚಯ ಆಯಿತು. ನಮ್ಮ ಹಾಸನ ಜಿಲ್ಲೆಯಿಂದ ಕ್ಯಾಂಪ್ಸ್ ಸಂಘಟನೆಗೆ ಪ್ರೋತ್ಸಾಹಿತವಾಗಿ 50,000 ರೂಪಾಯಿಗಳನ್ನ ನಾವು ಚೆಕ್ಕನ್ನು ಕೊಡ್ತಾಯಿದ್ದೀವಿ. ಎಲ್ಲ ಇದೇ ರೀತಿ ಎಲ್ಲ ಜಿಲ್ಲೆಯವರು ಕೂಡ ಸಂಘಟನೆ ಬೆಳೀಲಿಕ್ಕೆ ಸಹಕಾರಿ ಆಗಬೇಕು ಅಂತೇಳಿ ನಾನು ಕೇಳ್ತೇನೆ. ಶಶಿ ಸರ್ ಮತ್ತು ಅಧ್ಯಕ್ಷರು ಇದನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ತೇವೆ.
ಎಲ್ರಿಗೂ ನಮಸ್ಕಾರ. ಕ್ಯಾಂಪ್ಸ್ ಕರ್ನಾಟಕದ ಈ ಮಿಷನ್ ಎಜುಕೇಷನಲ್ ಕಾನ್ಫರೆನ್ಸ್ಗೆ ಅತಿಥಿಯಾಗಿ ನನ್ನನ್ನು ಕರೆಯೋದಕ್ಕೆ ಒಂದು ಗೌರವದ ವಿಷಯ ಅಂತ ನಾನು ಭಾವಿಸಿದ್ದೀನಿ. 2095 ಶಾಲೆಗಳ ಅಸೋಸಿಯೇಷನ್ ಅಂದರೆ ಇಂಥ ದೊಡ್ಡ ಜವಾಬ್ದಾರಿ ಇರೋ ಸಂಸ್ಥೆ ಅನ್ನೋದು ಗೊತ್ತಾಗುತ್ತೆ. ಶಿಕ್ಷಣ ಸಂಸ್ಥೆ ಅಂದರೆ ಸಮಾಜವನ್ನು ಕಟ್ಟುವ, ನಾಡಿನ ಭವಿಷ್ಯವನ್ನು ನಿರ್ಧರಿಸೋ ಶಕ್ತಿಶಾಲಿ ಸಂಸ್ಥೆ. ಅದರಲ್ಲೂ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣ ನೀಡುವ ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದ ಸಂಸ್ಕೃತಿ, ಭಾಷೆ ಮತ್ತು ಕನ್ನಡಿಗರ ಬದುಕಿನ ಮೂಲ ಬುನಾದಿ ಅಂತ ಹೇಳಬಹುದು. ಪ್ರಾಥಮಿಕ ಶಿಕ್ಷಣದ ಗುರಿ ಅಂದರೆ ಮಗುವನ್ನು ಬೌದ್ಧಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ, ವೈಚಾರಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಸಲು ಅಗತ್ಯವಾಗಿ ಬೇಕಾಗಿರುವ ಜ್ಞಾನವನ್ನು ನೀಡುವುದು ಮತ್ತು ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುವುದು ಪ್ರಾಥಮಿಕ ಶಿಕ್ಷಣದ ಗುರಿ. ಕಲಿಕೆಯಲ್ಲಿ ಸ್ವಂತಿಕೆ, ಸೃಜನಾತ್ಮಕತೆ, ವಿಮರ್ಶೆ, ಅನ್ವೇಷಣೆ, ವಿಶ್ಲೇಷಣೆ ಮತ್ತು ತರ್ಕಬದ್ಧತೆಯನ್ನು ಹೆಚ್ಚಿಸುವುದು ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿ. ಕಳೆದ 30 ವರ್ಷಗಳ ನಮ್ಮ ಆರ್ಥಿಕ ಬೆಳವಣಿಗೆಯ ವೇಗದಲ್ಲಿ ನಾವು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೀವಿ. ಈ ಹಂತದಿಂದ ಮುಂದಿನ ಹಂತಕ್ಕೆ ನಾವು ಸ್ಪರ್ಧರಾಗಬೇಕಾದ್ರೆ ಪ್ರಾಥಮಿಕ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ, ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ಕ್ಯೂರೇಷನ್, ಇನೋವೇಷನ್, ಎಕ್ಸಿಕ್ಯೂಷನ್ ನಮ್ಮ ಶಕ್ತಿಯನ್ನು ತುಂಬುವುದರ ಮೂಲಕ ಮಾತ್ರ ಸಾಧ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂತಹ ಪುಣ್ಯದ ಕಾರ್ಯವನ್ನು ಮಾಡ್ತಿರೋ ನಿಮ್ಮೆಲ್ಲರಿಗೂ ಕನ್ನಡ ತಾಯಿ ಇನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ. ನಿಮ್ಮ ಶಿಕ್ಷಣ ಸಂಸ್ಥೆಗಳು ವಿಶ್ವದರ್ಜೆಯ ಶಿಕ್ಷಣ ಸಂಸ್ಥೆಗಳಾಗಲಿ ಅಂತ ನಾನು ಹಾರೈಸ್ತೀನಿ. ಕುವೆಂಪು ಅವರು ವಿಶ್ವ ಮಾನವ ಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ: 100 ಮತದ ಹೊಟ್ಟ ತೂರಿ, 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವವೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅಂತಹ ವಿಶ್ವ ಮಾನವ ಕನ್ನಡಿಗರ ನಿರ್ಮಾಣಕ್ಕೆ ನಿಮ್ಮ ಕೊಡುಗೆ ಹೀಗೆ ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದು ರಿಕ್ವೆಸ್ಟ್ ನಾನು ಮಾಡೋಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿರೋ ಶಶಿಕುಮಾರ್ ಸರ್ಗೆ ನಿಜವಾಗ್ಲೂ ಅವ್ರ ಬಗ್ಗೆ ಎಷ್ಟು ಹೇಳೋದು ಕಡಿಮೆನೆ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರಲ್ಲಿ ಇರೋ ಒಂದು ಮಕ್ಕಳ ಮೇಲೆ ಏನು ಒಳ್ಳೆ ಶಿಕ್ಷಣ ಸಿಗಬೇಕು, ಏನು ಅವಳ ಮೇಲೆ ಅವರಲ್ಲಿ ಇರೋ ಒಂದು ಕಾಳಜಿ ಇದೆ. ನಿಜವಾಗ್ಲೂ ಅದು ಶ್ಲಾಘನೀಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ಕೆ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಈಗ ನಿಮ್ಮೆಲ್ಲರೂ ಭೇಟಿ ಮಾಡಿ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಒಂದೇ ಒಂದು ರಿಕ್ವೆಸ್ಟ್ ನಾನು ಹೇಳಿದೆ ಅಲ್ಲ ಆವಾಗ, ಅದು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಚೆನ್ನಾಗಿ ಕೆಲಸ ಆಗಲೇಬೇಕು. ಯಾವುದೇ ರೀತಿಯ ತಪ್ಪಾಗದ ಹಾಗೆ ನೀವೆಲ್ಲ ಸೇರಿ ಒಂದು ಕಾರ್ಯಕ್ರಮನ ರೂಪಿಸ್ಕೊಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಅಸ್ಮಿತೆ, ನಮ್ಮ ಭಾಷೆ, ಅದನ್ನು ಉಳಿಸೋದು, ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಕನ್ನಡನ ಪ್ರಾಮುಖ್ಯತೆ ಕೊಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಳುಬಾಗಿಲು ತಂಡ ಶಶಿಕುಮಾರ್ ಅವರಿಗೆ ಒಂದು ಗೌರವ ಸಲ್ಲಿಸ್ತಾರೆ.